ಲೆಟರ್ ರೈಟಿಂಗ್ ಪತ್ರ ಬರಹ ಮೇನ್ಲಿ ಟೂ ಟೈಪ್ಸ್ ಇನ್ಫಾರ್ಮಲ್ ಫಾರ್ಮಲ್ ಎರಡು ರೀತಿಯಾದ ಪತ್ರಗಳನ್ನು ನಾವು ಕಾಣ್ತೀವಿ. ಮುಖ್ಯವಾಗಿ ನಮ್ಮ ಪ್ರೌಢಶಾಲಾ ಹಂತಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮಲ್ ಲೆಟರ್ಸ್ ಫಾರ್ಮಲ್ ಲೆಟರ್ಸ್ ಅಂತ. ಇನ್ಫಾರ್ಮಲ್ ಲೆಟರ್ ಪರ್ಸನಲ್ ಲೆಟರ್ ಅನೌಪಚಾರಿಕ ಖಾಸಗಿ ಅಥವಾ ವೈಯಕ್ತಿಕ ಪತ್ರ. ಮೊದಲಿಗೆ ನಾವು ಇನ್ಫಾರ್ಮಲ್ ಲೆಟರ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಇನ್ಫಾರ್ಮಲ್ ಲೆಟರ್ ಅಂತಂದರೆ ಇದು ಖಾಸಗಿ ಪತ್ರ, ಪರ್ಸ್ನಲ್. ಇದು ನಮ್ಮ ಹತ್ತಿರದ ಬಂಧುಗಳಿಗೆ ಬರೆಯುವಂಥದ್ದು, ವೈಯಕ್ತಿಕವಾದಂಥದ್ದು. ನೋಡ್ರಿ ಇನ್ಫಾರ್ಮಲ್ ಲೆಟರ್ದ ಏನೇನು ಲಕ್ಷಣಗಳಾದ್ರು ಅಂತ. ಇನ್ಫಾರ್ಮಲ್ ಲೆಟರ್ಸ್ ಆರ್ ಯೂಶುವಲಿ ರಿಟರ್ನ್ ಟು ಕ್ಲೋಸ್ ರಿಲೇಟಿವ್ಸ್ ಸಚ್ ಆಸ್ ಫಾದರ್, ಮದರ್, ಸಿಸ್ಟರ್, ಬ್ರದರ್, ಅಂಕಲ್, ಆಂಟ್, ಫ್ರೆಂಡ್ಸ್ ಎಟ್ಸೆಟ್ರಾ. ಅನೌಪಚಾರಿಕ ಪತ್ರಗಳು ಸಾಮಾನ್ಯವಾಗಿ ಹತ್ತಿರದ ಬಂಧುಗಳಾದ ತಂದೆ, ತಾಯಿ, ಸಹೋದರ, ಸಹೋದರಿ, ಚಿಕ್ಕಪ್ಪ, ಚಿಕ್ಕಮ್ಮ, ಮಾವ, ಅತ್ತೆ, ಸ್ನೇಹಿತರು ಮುಂತಾದವರಿಗೆ ಬರೆಯಲ್ಪಡ್ತವೆ. ನಮ್ಮ ಹತ್ತಿರದ ಬಂಧುಗಳು ಯಾರದಾರಲ್ಲ, ರಕ್ತ ಸಂಬಂಧಿಗಳಾಗಿರ್ಬೋದು, ರಕ್ತ ಸಂಬಂಧಿಗಳ ಸಂಬಂಧಿಗಳಾಗಿರ್ಬೋದು, ನಮ್ಮ ಸ್ನೇಹಿತರಾಗಿರ್ಬೋದು, ಅವರೆಲ್ಲರಿಗೂ ಕೂಡ ನಾವು ಈ ಮೂಲಕ ನಮ್ಮ ಸಂವಹನವನ್ನು ನಡೆಸುತ್ತೇವೆ. ಈ ಇನ್ಫಾರ್ಮಲ್ ಲೆಟರ್ ಖಾಸಗಿ ಅಥವಾ ವೈಯಕ್ತಿಕ ಪತ್ರವನ್ನು ಬರೆಯೋದಕ್ಕೆ ಅದರದೇ ಆದ ಒಂದಿಷ್ಟು ಹಂತಗಳಿವೆ. ಆ ಹಂತಗಳನ್ನು ನಾವು ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಸ್ಟೆಪ್ಸ್, ಹಂತಗಳು. ಮೊದಲನೇ ಹಂತ ಏನು ಅಂತಂದರೆ ಫ್ರಾಮ್ ಅಡ್ರೆಸ್. ದ ಅಡ್ರೆಸ್ ಆಫ್ ದ ಸೆಂಡರ್, ಪತ್ರ ಕಳಿಸುವವರ ವಿಳಾಸ. ಇಲ್ಲಿ ಮೊದಲಿಗೆ ಪತ್ರ ಯಾರು ಬರೀತಾರಲ್ಲ, ಫ್ರಾಮ್ ಅಡ್ರೆಸ್ ಅಂತಲೂ ಕರಿತೀವಿ ಇದಕ್ಕೆ ನಾವು. ಡೇಟ್, ದಿನಾಂಕವನ್ನು ಹಾಕ್ತೀವಿ. ನೀವು ಯಾವ ದಿವಸ ಪತ್ರ ಬರಿತಿರ್ತೀರಲ್ಲ ಆ ದಿನಾಂಕವನ್ನು ನೀವು ಹಾಕ್ಬೋದು. ದಿನಾಂಕವನ್ನು ಬರೆಯೋದಕ್ಕೆ ಬಹಳಷ್ಟು ಪ್ಯಾಟರ್ನ್ಗಳಿವೆ. ಆ ಬಹಳಷ್ಟು ಪ್ಯಾಟರ್ನ್ಗಳಲ್ಲಿ ಮೇಲಿಂದ ಮೇಲೆ ಉಪಯೋಗಿಸಲ್ಪಡುವಂತಹ ಒಂದು 3 ವಿಧಾನಗಳನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಈ ರೀತಿಯೂ ಬರಿಬೋದು. 12/2/2020 ಹೈಪನ್ ಹಾಕ್ತಾ ಬರಿತಾ ಹೋಗ್ಬೋದು. ನಂತರ ಸ್ಲ್ಯಾಶ್ ಹಾಕ್ತಾ ಬರಿತಾ ಹೋಗ್ಬೋದು. 12/02/2020. ಅದು ಬೇಡ ಅಂತಂದರೆ 12th February 2020 ಆ ರೀತಿಯೂ ಕೂಡ ನಾವು ಬರಿಬೋದು. ಈಗ 3ನೇ ಹಂತವನ್ನು ನೋಡೋಣ. ಮೂರನೇ ಹಂತ ಗ್ರೀಟಿಂಗ್ಸ್ ಆರ್ ಸ್ಯಾಲ್ಯುಟೇಷನ್ ಅಂತ. ಫ್ರಾಮ್ ಅಡ್ರೆಸ್ ಬರಿತೀವಿ, ಡೇಟ್ ಹಾಕ್ತೀವಿ, ಡೇಟ್ ಹಾಕಿದ ತಕ್ಷಣ ಗ್ರೀಟ್ ಮಾಡ್ತೀವಿ ಅಥವಾ ಸ್ಯಾಲ್ಯೂಟ್ ಮಾಡ್ತೀವಿ. ಯಾವ ರೀತಿ? ಟು ದ ಪರ್ಸನ್ ಹೂಮ್ ಯು ಆರ್ ರೈಟಿಂಗ್ ಟು. ನಾವು ಯಾರಿಗೆ ಪತ್ರವನ್ನು ಬರೆಯುತ್ತಿರುವೆವೋ ಅವರಿಗೆ ನಾವೇನು ಮಾಡಬೇಕು? ಸ್ಯಾಲ್ಯುಟೇಷನ್ ಮಾಡಬೇಕು, ಗ್ರೀಟ್ ಮಾಡಬೇಕು. ಯಾರಾಗಿರ್ತಾರೆ ಅವರು ಸಾಮಾನ್ಯವಾಗಿ? ಫಾದರ್, ಮದರ್, ಬ್ರದರ್, ಸಿಸ್ಟರ್, ಇವರೇ ತಾನೆ. ಸೊ ಹೆಂಗೆ ಸ್ಯಾಲ್ಯುಟೇಷನ್ ಮಾಡಬೇಕು? ಫಾದರ್ ಆಗಿದ್ರೆ ಮೈ ಡಿಯರ್ ಫಾದರ್, ಮದರ್ ಆಗಿದ್ರೆ ಮೈ ಡಿಯರ್ ಮದರ್, ಅದೇ ರೀತಿ ಮೈ ಡಿಯರ್ ಸಿಸ್ಟರ್, ಮೈ ಡಿಯರ್ ಬ್ರದರ್, ಮೈ ಡಿಯರ್ ಅಂಕಲ್, ಮೈ ಡಿಯರ್ ಆಂಟ್, ಮೈ ಡಿಯರ್ ಫ್ರೆಂಡ್ ಎಟ್ಸೆಟ್ರಾ. ಈ ರೀತಿಯಾಗಿ ನಾವೇನು ಮಾಡಬೇಕು? ನಮ್ಮ 3ನೇ ಹಂತವನ್ನು ಬರೀಬೇಕು. ಇನ್ನು 4ನೇ ಹಂತ ಬಾಡಿ ಆಫ್ ದಿ ಲೆಟರ್ ಅಂತ. ಪತ್ರದ ವಿಷಯ. ಏನು ಪತ್ರ ಬರಿಬೇಕಾಗೈತಿ? ನಾನು ಪ್ರವಾಸಕ್ಕೆ ಹೋಗುತ್ತಿದ್ದೇನೆ, 500 ರೂಪಾಯಿ ಕಳಿಸ್ಕೊಡಿ. ಐ ಆಮ್ ಗೋಯಿಂಗ್ ಆನ್ ಅ ಸ್ಕೂಲ್ ಟ್ರಿಪ್, ಪ್ಲೀಸ್ ಸೆಂಡ್ ಮಿ 500 rupees. ಅಬೌಟ್ ಎಕ್ಸ್ಪ್ಲೇನಿಂಗ್ ಯುವರ್ ಸ್ಟಡೀಸ್, ನಿಮ್ಮ ಅಧ್ಯಯನವನ್ನು ವಿವರಿಸುತ್ತಾ ಆ ರೀತಿ ಬರಿಬೋದು. ಏನು ಪತ್ರದ ವಿಷಯ ಇರ್ತೈತೋ ಅದು. ಆದರೆ ಎಲ್ಲ ಪತ್ರದ ವಿಷಯಗಳನ್ನು ಕೂಡ ನಾವು ಈ ರೀತಿ ಆರಂಭಿಸಬಹುದು. ಯು ಮೇ ಬಿಗಿನ್ ಯುವರ್ 4th step ಆಫ್ ದ ಲೆಟರ್ ದ ಫಾಲೋವಿಂಗ್ ವೇ. ನೀವು ನಿಮ್ಮ ಪತ್ರದ 4ನೇ ಹಂತವನ್ನು ಹೀಗೆ ಆರಂಭಿಸಬಹುದು. ಪತ್ರದ ವಿಷಯ ಏನಿರ್ತದೆ ಏನಾರ ಇರಲಿ, ಆದರೆ ಸ್ಟಾರ್ಟಿಂಗ್ ಸೆಂಟೆನ್ಸಸ್ ಮಾತ್ರ ಒಂದು 5 ಮೆನ್ಷನ್ ಮಾಡಿದ್ದೀನಿ. ಬಹಳಷ್ಟು ಅದಾವ, ಆದರೆ 5ಅನ್ನು ಆಯ್ಕೆ ಮಾಡಿ ಆಗಾಗ ಉಪಯೋಗಿಸಲ್ಪಡುವಂತಹ 5 ವಾಕ್ಯಗಳನ್ನು ಆಯ್ಕೆ ಮಾಡಿ ಇಲ್ಲಿ ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾವು ನಮ್ಮ ಲೆಟರ್ ರೈಟಿಂಗ್ನಲ್ಲಿ ಪತ್ರದ ವಿಷಯದ ಆದಿ ಭಾಗದಲ್ಲಿ ಸೇರಿಸಿ ನಮ್ಮ ಪತ್ರದ ವಿಷಯವನ್ನು ಆರಂಭಿಸ್ಬೋದು. ಐ ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಗ್ರೇಟ್ ಹೆಲ್ತ್ ಆ್ಯಂಡ್ ಜಾಯ್. ನೀನು ಆರೋಗ್ಯ ಮತ್ತು ಸಂತೋಷದಿಂದಿದೆಯಾ ಎಂದು ಬಯಸುತ್ತಾ. ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಗುಡ್ ಹೆಲ್ತ್ ಆ್ಯಂಡ್ ಚಿಯರ್ಸ್. ಆರೋಗ್ಯ ಮತ್ತು ಸುಖ ಸಂತೋಷಗಳಿಂದ ಎಲ್ಲರೂ ಇದ್ದೀರಿ ಎಂದು ಆಶಿಸುತ್ತಾ. ಐ ಹೋಪ್ ಯು ಆರ್ ಫೈನ್ ಆ್ಯಂಡ್ ಟೇಕಿಂಗ್ ಗುಡ್ ಕೇರ್ ಆಫ್ ಯುವರ್ ಸೆಲ್ಫ್. ನೀವು ಆರಾಮದಿಂದ ಇದ್ದೀರಿ
ಮತ್ತು ಸುಖ ಸಂತೋಷದಿಂದಿದ್ದೀರಿ ಎಲ್ಲವುಗಳು ಕೂಡ ಒಂದೇ ಅರ್ಥವನ್ನು ಹೇಳ್ತಾವೆ, ಆದರೆ ಶಬ್ದಗಳು ಮಾತ್ರ ಬೇರೆ ಬೇರೆ. ಹೌ ಆರ್ ಯು? ಐ ಆಮ್ ಫೈನ್ ಹಿಯರ್. ಹೇಗಿದ್ದೀಯಾ? ನಾನಿಲ್ಲಿ ಚೆನ್ನಾಗಿದ್ದೀನಿ. ಐ ಹೋಪ್ ಎವ್ರಿಥಿಂಗ್ ಈಸ್ ಫೈನ್ ದೇರ್. ಎಲ್ಲವೂ ಚೆನ್ನಾಗಿದೆ ಅಂದುಕೊಳ್ಳುತ್ತಾ ಅಂತ. ನೋಡ್ರಿ, ಎಷ್ಟೆಲ್ಲ ವಿಧದಲ್ಲಿ ನಾವು ನಮ್ಮ ಪತ್ರವನ್ನು ಆರಂಭಿಸಬಹುದು ಅಂತ. ಪತ್ರದ ಆರಂಭ ಆಕರ್ಷಕವಾಗಿರ್ಬೇಕು, ಗಮನ ಸೆಳೆಯುವಂಗಿರ್ಬೇಕು, ಮನಸ್ಸಿಗೆ ಮುಟ್ಟುವಂಗಿರಬೇಕು. ಅದೇ ರೀತಿ ಪತ್ರದ ವಿಷಯದ ಕೊನೆ ಕೂಡ, ಪತ್ರದ ವಿಷಯವನ್ನು ಮುಗಿಸೋಕ್ಕೂ ಕೂಡ ಒಂದಿಷ್ಟು ವಿಶೇಷವಾದ ವಾಕ್ಯಗಳಿವೆ, ಆಕರ್ಷಕವಾದಂತಹ ವಾಕ್ಯಗಳಿವೆ, ಬಹಳಷ್ಟಿವೆ. ಅವುಗಳಲ್ಲಿ ಒಂದಿಷ್ಟನ್ನು ನಾನಿಲ್ಲಿ ನಿಮಗೋಸ್ಕರ ಮೆನ್ಷನ್ ಮಾಡಿದ್ದೀನಿ. ಅವುಗಳನ್ನು ನೋಡ್ತಾ ಹೋಗೋಣ. ಯು ಮೇ ಎಂಡ್ ಯುವರ್ 4th ಸ್ಟೆಪ್ ದ ಫಾಲೋವಿಂಗ್ ವೇ. ನೀವು ನಿಮ್ಮ ಪತ್ರದ 4ನೇ ಹಂತವನ್ನು ಹೀಗೆ ಮುಕ್ತಾಯಗೊಳಿಸಬಹುದು. ಗಿವ್ ರಿಗಾರ್ಡ್ಸ್ ಟು ಎಲ್ಡರ್ಸ್, ಲಾಟ್ಸ್ ಆಫ್ ಲವ್ ಟು ಯಂಗ್ ಒನ್ಸ್. ಹಿರಿಯರಿಗೆ ನಮಸ್ಕಾರಗಳು, ಕಿರಿಯರಿಗೆ ಆಶೀರ್ವಾದಗಳು. ಕನ್ವೆ ಮೈ ಗ್ರೀಟ್ಸ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಶುಭಾಶಯಗಳು. ಕನ್ವೆ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ರೆಸ್ಟ್ ಇನ್ ದ ನೆಕ್ಸ್ಟ್. ಉಳಿದದ್ದು ಮುಂದಿನ ಭಾಗದಲ್ಲಿ. ಇಲ್ಲಿ ರೆಸ್ಟ್ ಅಂತಂದರೆ ಮತ್ತೆ ಆರಾಮಾಗಿ ವಿಶ್ರಾಂತಿ ತೆಗೆದುಕೊಳ್ಳೋದು ಅಂತ ಅರ್ಥ ಮಾಡ್ಕೋಬಾರ್ದು. ರೆಸ್ಟ್ ಅಂತಂದರೆ ಬಾಕಿ ಉಳಿದದ್ದು ಅಂತ. ಇನ್ನೂ ಏನಾದರೂ ಪತ್ರದಾಗ ಉಳಿತಿಲ್ಲ, ಮುಂದಿನ ಪತ್ರದಲ್ಲಿ ಬರಿತೀನಿ ಅನ್ನೋ ರೀತಿ. ಆಸ್ಕಿಂಗ್ ಫಾರ್ ಬ್ಲೆಸ್ಸಿಂಗ್ಸ್ ಫ್ರಮ್ ಎಲ್ಡರ್ಸ್. ಹಿರಿಯರಿಂದ ಆಶೀರ್ವಾದಗಳನ್ನು ಬಯಸುತ್ತಾ ಅಂತ. ಇದಿಷ್ಟು ನಮ್ಮ ಪತ್ರದ ವಿಷಯವನ್ನು ಹೇಗೆ ಆರಂಭಿಸಬೇಕು, ಹೇಗೆ ಮುಕ್ತಾಯಗೊಳಿಸಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಾಕ್ಯಗಳು. ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಬರೆದು ನೀವು ನಿಮ್ಮ ಪತ್ರದ ವಿಷಯವನ್ನು ಆರಂಭಿಸ್ಬೋದು ಮತ್ತು ಮುಗಿಸ್ಬೋದು. ಈ ಆರಂಭ ಮತ್ತು ಮುಕ್ತಾಯದ ನಡುವೆ ಏನು ಬರಿತಿರಲ್ಲ, ಅದು ಪತ್ರದ ವಿಷಯ. ಅದು ಬಹಳ ಮುಖ್ಯ. ಈಗ ನಾವು ನಮ್ಮ 5ನೇ ಹಂತವನ್ನು ನೋಡೋಣ. ನಮ್ಮ ಪತ್ರದ 5ನೇ ಹಂತ ಕ್ಲೋಸಿಂಗ್ ದ ಲೆಟರ್ ಅಂತ. ಪತ್ರವನ್ನು ಮುಗಿಸೋ ಹಂತ. ಸೆಮಿಫೈನಲ್ ಇದು, ಇನ್ನೂ ಫೈನಲ್ ಅಲ್ಲ. ಕ್ಲೋಸಿಂಗ್ ದ ಲೆಟರ್. ಹೆಂಗೆ ಕ್ಲೋಸ್ ಮಾಡ್ಬೇಕು ನಮ್ಮ ಪತ್ರವನ್ನು? ಫಾರ್ ಮದರ್, ಫಾದರ್, ಸಿಸ್ಟರ್, ಬ್ರದರ್, ನಮ್ಮ ರಕ್ತ ಸಂಬಂಧಿಗಳಿಗೆ ನಾವೇನಂತ ಬರಿಬೋದು? ಯುವರ್ ಲವಿಂಗ್ಲಿ ಅಂತ ಬರೆದು ನಮ್ಮ ಪತ್ರವನ್ನು ಮುಗಿಸ್ಬೋದು ಒಂದು ಹಂತಕ್ಕೆ. ನಂತರ ಈ ತಂದೆ ತಾಯಿ, ಸಹೋದರ ಸಹೋದರಿ, ಗಂಡ ಹೆಂಡತಿ ಇವರನ್ನು ಬಿಟ್ಟು ಅದರ್ ರಿಲೇಟಿವ್ಸ್ ಇರ್ತಾರಲ್ಲ, ಚಿಕ್ಕಪ್ಪ ಚಿಕ್ಕಮ್ಮ, ಆಂಟ್, ಅವ್ರಿಗೇನಂತ ಹೇಳ್ಬೋದು ನಾವು? ಯುವರ್ ಅಫೆಕ್ಷನೇಟ್ಲಿ ಅಂತ ಬರಿಬೋದು. ನಂತರ ಫಾರ್ ಫ್ರೆಂಡ್ಸ್, ಯುವರ್ ಫೇತ್ಫುಲಿ. ಫಾರ್ ಫ್ರೆಂಡ್ಸ್ಗಳಿಗೆ ಪತ್ರವನ್ನು ಮುಗಿಸುವಾಗ ಯುವರ್ ಲವಿಂಗ್ಲಿ ಅಂದರೆ ಅಭಾಸ ಆಗ್ತದೆ, ಅದು ಅಷ್ಟು ಸರಿ ಅನ್ಸಂಗಿಲ್ಲ. ಅದಕ್ಕೆ ಫೇತ್ಫುಲ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಯುವರ್ ಫೇತ್ಫುಲಿ ಅಂತ ಹೇಳಿ ಮುಗಿಸ್ಬೇಕು ಕ್ಲೋಸಿಂಗ್ ಲೆಟರ್. 6ನೇ ಹಂತ ರಿಸೀವರ್ಸ್ ಅಡ್ರೆಸ್. ಇದನ್ನು ಟು ಅಡ್ರೆಸ್ ಅಂತಲೂ ಕರಿತೀವಿ. ಇದೇನಂತಂದ್ರೆ ನಾವು ಯಾರಿಗೆ ಪತ್ರ ಕಳಿಸ್ಬೇಕಾಗಿತ್ತಲ್ಲ ಅವರ ಅಡ್ರೆಸ್ಸನ್ನು ಬರೆಯೋದು. ರೈಟ್ ರಿಸೀವರ್ಸ್ ಅಡ್ರೆಸ್ ಆಟ್ ದ ಎಂಡ್ ಆಫ್ ದ ಲೆಟರ್. ಒಟ್ಟು 6 ಹಂತಗಳನ್ನು ನಾವು ನಮ್ಮ ಪತ್ರ ಬರಹದಲ್ಲಿ ನೋಡಿದ್ವಿ. ಎಕ್ಸಾಂಪಲ್, ಅ ಲೆಟರ್ ರಿಟರ್ನ್ ಯೂಸಿಂಗ್ ದ ವೇರಿಯಸ್ ಸ್ಟೆಪ್ಸ್. ವಿವಿಧ ಹಂತಗಳನ್ನು ಉಪಯೋಗಿಸಿಕೊಂಡು ಬರೆದ ಒಂದು ಪತ್ರ. ಈ 6 ಹಂತಗಳನ್ನು ಏನು ನಾವು ನೋಡಿದೀವಲ್ಲ, ಆ 6 ಹಂತಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಬಳಸ್ಕೊಂಡು ಒಂದು ನಿಜವಾದ ಪತ್ರವನ್ನು ಬರೆಯೋಣ. ಕ್ವೆಶ್ಚನ್: ಇಮ್ಯಾಜಿನ್ ಯು ಆರ್ ಕೃಷ್ಣ ಕಾವ್ಯ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ ತಾಲೂಕು ಹಾನಗಲ್ ಡಿಸ್ಟ್ರಿಕ್ಟ್ ಹಾವೇರಿ. Write a letter to your father requesting him to send you 500 rupees for your school trip. ನಾನು ನಿಮಗೆ ಪತ್ರದ ಮೊದಲನೇ ಹಂತವನ್ನು ಬರೆಯುವಾಗ ಹೇಳ್ತಾ ಇದ್ದೆ, ಫ್ರಾಮ್ ಅಡ್ರೆಸ್ ಬರೆಯುವಾಗ ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಎಸ್ಪೆಷಲಿ ಹೈಸ್ಕೂಲ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪತ್ರವನ್ನು ಬರೆಯುವಾಗ, ಪತ್ರದ ಪ್ರಶ್ನೆಯನ್ನು ನಾವು ಉತ್ತರಿಸುವಾಗ. ಯಾಕಂತಂದರೆ ಇಲ್ಲಿ ಫ್ರಾಮ್ ಅಡ್ರೆಸ್ ಅಂತಂದ್ರೆ ನಮ್ಮ ಸ್ವಂತದ ಅಡ್ರೆಸ್ ಅಲ್ಲ. ಅಡ್ರೆಸ್ ಅಲ್ಲಿ ಅವರೇ ಕೊಟ್ಟಿರ್ತಾರೆ. ಎಕ್ಸಾಮ್ ಕ್ವಶನ್ದಾಗನ ಆ ಅಡ್ರೆಸ್ ಇರ್ತೈತಿ. ಆ ಪ್ರಶ್ನೆ ಒಳಗೆ ಇರೋರ ನಾವು ಅಂದ್ಕೊಂಡು ಏನು ಮಾಡಬೇಕು, ಅಲ್ಲಿರುವಂಥ ಹೆಸರುಗಳನ್ನು, ಅಡ್ರೆಸ್ಗಳನ್ನು ಉಪಯೋಗಿಸ್ಕೊಂಡು ನಾವು ನಮ್ಮ ಪತ್ರವನ್ನು ಆರಂಭಿಸಬೇಕು. ಮೊದಲನೇ ಹಂತವನ್ನು ಅಷ್ಟೇ. ಶೇಷಗಿರಿ ತಾಲೂಕು ಹಾನಗಲ್ ಡಿಸ್ಟ್ರಿಕ್ಟ್ ಹಾವೇರಿ. ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ ಯು 500 rupees. ಇಲ್ಲಿ ನೋಡ್ರಿ, ಇದು ಪತ್ರದ ಅಡ್ರೆಸ್ ಆಯಿತು, ಫ್ರಾಮ್ ಅಡ್ರೆಸ್. ನಂತರ ಪತ್ರದ ವಿಷಯ ಇಲ್ಲೇ ಕೆಳಗಿರ್ತೈತಿ. ಆಮೇಲೆ ಯಾರಿಗೆ ಪತ್ರ ಬರೀಬೇಕು ಅನ್ನೋದನ್ನು ಈ ಪ್ರಶ್ನೆ ಒಳಗೆ ಇರ್ತೈತಿ. ನಿಮ್ಮ ಪರೀಕ್ಷೆಯಲ್ಲಿ ಪ್ರಶ್ನೆ ಹಿಂಗೆ ಇರ್ತೈತಿ, ಆ್ಯಕ್ಚುಯಲ್ ಕ್ವಶನ್ ಇದು. ಈಗ ನಾವು
ಪತ್ರವನ್ನು ಹೆಂಗೆ ಬರಿಬೇಕು ಆ್ಯಕ್ಚುಯಲ್ ಆಗಿ ಅನ್ನೋದನ್ನು ನೋಡೋಣ. ವಿದ್ಯಾರ್ಥಿಗಳೇ, ನಾವು ಪತ್ರ ಬರೆಯುವಂತಹ 6 ವಿವಿಧ ಹಂತಗಳನ್ನು ಕಲಿತುಕೊಂಡ್ವಿ. ಈಗ ಆ 6 ಹಂತಗಳನ್ನು ಅನ್ವಯಿಸಿ ಒಂದು ಪತ್ರವನ್ನು ಇಲ್ಲಿ ಅಭ್ಯಸಿಸೋಕೆ ಪ್ರಯತ್ನ ಮಾಡೋಣ. ಆಗಲೇ ಪ್ರಶ್ನೆಯನ್ನು ನಿಮಗೆ ಬರೆಸಿದ್ದೀನಿ, ಆ ಪ್ರಶ್ನೆಯನ್ನು ಇಲ್ಲಿ ಉತ್ತರಿಸೋಣ. ಇಮ್ಯಾಜಿನ್ ಯು ಆರ್ ಕಾವ್ಯ ಕೃಷ್ಣ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕು ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. Write a letter to your father requesting him to send 500 rupees for your school trip ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಯನ್ನು ನಾವಿಲ್ಲಿ ಉತ್ತರಿಸೋಕೆ ಪ್ರಯತ್ನ ಮಾಡೋಣ. ಆಗಲೇ ಹೇಳಿರುವಂತೆ ಆ ಪತ್ರದಲ್ಲೇ ಇರುವಂತಹ ಹೆಸರು ಮತ್ತು ವಿಳಾಸವನ್ನು ನಾವು ತಗೋಬೇಕು. ಹಾಗಾಗಿ ನಮ್ಮ ಸ್ಟೆಪ್ 1 ಏನು, ಫ್ರಾಮ್ ಅಡ್ರೆಸ್ ಬರೆಯುವಂಥದ್ದು. ಏನಿದೆ ಆ ಪ್ರಶ್ನೆಯಲ್ಲಿ ಹೆಸರು? ಕೃಷ್ಣ ಅಥವಾ ಕಾವ್ಯ ಅಂತ ಐತಿ. ನೀವು ಹುಡುಗಿಯಾಗಿದ್ದರೆ ಕೃಷ್ಣ ಅಂತ, ನೀವು ಹುಡುಗ ಆಗಿದ್ದರೆ ಕೃಷ್ಣ ಅಂತ ಬರೀರಿ, ಹುಡುಗಿಯಾಗಿದ್ದರೆ ಕಾವ್ಯ ಅಂತ ಬರೀರಿ, 2 ಆಗಿದ್ದರೆ 2 ಬರೀರಿ. ಸುಮ್ಮನೆ ಜೋಕ್ ಮಾಡ್ತೀನಿ. ಫ್ರಾಮ್ ಅಂತ ಬರೀತೀರಾ, ನಮ್ಮ ಸ್ಟೆಪ್ 1 ಮೊದಲನೇ ಸ್ಟೆಪ್ ಕೃಷ್ಣ ಅಥವಾ ಕಾವ್ಯ ಅಂತ ಬರೆದ್ರ. ನಂತರ ಅಡ್ರೆಸ್ ಏನೈತಿ, ಅಲ್ಲೇ ಐತಿ ಅಡ್ರೆಸ್, ಅದು ಕೂಡ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕು ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. ಇಲ್ಲಿ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕು ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. ಫ್ರಾಮ್ ಅಡ್ರೆಸ್ ಒಂದು ಹಂತ ಮುಗೀತು ನಮ್ಮದು. ಇಂದ ಅನ್ನುವಂಥ ಒಂದು ವಿಳಾಸವನ್ನು ಬರೆದ್ವಿ. ಈಗ 2ನೇ ಹಂತ, ಅದೇನು, ದಿನಾಂಕವನ್ನು ಬರೆಯುವಂಥದ್ದು. ಡೇಟ್ 22/8/2020. ಯಾವ ಡೇಟ್ನಾಗ ನಾವು ಪತ್ರ ಬರಿತೀವೋ ಆ ಡೇಟನ್ನು ಹಾಕಿದ್ರೆ ಮುಗೀತು. ಇದು 2ನೆಯ ಮಹತ್ವದ ಹಂತ. ಇನ್ನು 3ನೇ ಹಂತ ನೋಡೋಣ, ಗ್ರೀಟಿಂಗ್ ಆರ್ ಸ್ಯಾಲ್ಯುಟೇಷನ್. ಯಾರಿಗೆ ಪತ್ರ ಬರೀತೀವಿ ನಾವು? ತಂದೆಗೆ. ಹಾಗಾಗಿ ನಾವೇನು ಬರಿತೀವಿ, ಮೈ ಡಿಯರ್ ಫಾದರ್ ಅಂತ ಸ್ಯಾಲ್ಯುಟೇಷನ್ ಮಾಡ್ತೀವಿ, ಗ್ರೀಟಿಂಗ್ ಮಾಡ್ತೀವಿ. ನಂತರ ನಮ್ಮ ಪತ್ರದ 4ನೇ ಹಂತ ಇಲ್ಲೇ ಶುರು ಆಗ್ತದೆ. 4ನೇ ಹಂತ ಒಂದಿಷ್ಟು ಆರಂಭಿಕ ವಾಕ್ಯಗಳನ್ನು ಮತ್ತು ಮುಕ್ತಾಯದ ವಾಕ್ಯಗಳನ್ನು ಬರೆಸಿದ್ದೆ ಪತ್ರದ ವಿಷಯವನ್ನು ಬರೆಯುವಾಗ. ಅವುಗಳನ್ನು ಉಪಯೋಗಿಸ್ಕೊಂಡು ಪತ್ರದ ವಿಷಯ ಏನಿದೆ ನೋಡಿ ಅದನ್ನು ಸ್ವಲ್ಪ ನಡುವೆ ಸೇರಿಸಿ ಪತ್ರದ ವಿಷಯವನ್ನು ನಾವು ತಯಾರಿಸಬೇಕು. ಹೋಪ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಗುಡ್ ಹೆಲ್ತ್ ಆ್ಯಂಡ್ ಜಾಯ್, ಆ ರೀತಿ ಬರಿಬೋದು. ಟ್ರಸ್ಟ್ ದಿಸ್ ಲೆಟರ್ ಫೈಂಡ್ಸ್ ಯು ಇನ್ ಗುಡ್ ಹೆಲ್ತ್ ಆ್ಯಂಡ್ ಜಾಯ್, ಆ ರೀತಿ ಬರಿಬೋದು. ಐ ಆಮ್ ಫೈನ್, ಹೌ ಆರ್ ಯು, ಆ ರೀತಿನೂ ಸ್ಟಾರ್ಟ್ ಮಾಡ್ಬೋದು. ಈ ರೀತಿ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಈ ಪತ್ರದಲ್ಲಿ ಐ ಆಮ್ ಫೈನ್ ಹಿಯರ್, ನಾನಿಲ್ಲಿ ಚೆನ್ನಾಗಿದ್ದೀನಿ. ಐ ಹೋಪ್ ಯು ಆರ್ ಆಲ್ಸೋ ಫೈನ್ ದೇರ್ ಆ್ಯಂಡ್ ಡೂಯಿಂಗ್ ವೆಲ್, ನೀನು ಕೂಡ ಅಲ್ಲಿ ಚೆನ್ನಾಗಿದ್ದೀಯಾ ಮತ್ತು ಉತ್ತಮವಾಗಿ ನಿನ್ನ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ ಅಂತ ಅಂದ್ಕೊಳ್ತಾ ಸ್ಟಾರ್ಟಿಂಗ್ ಸೆಂಟೆನ್ಸ್ ಬರೆದ ತಕ್ಷಣ ನಾವೇನು ಮಾಡ್ತೀವಿ, ನಮ್ಮ ಪತ್ರದ ವಿಷಯಕ್ಕೆ ಬರ್ತೀವಿ. ಆ ಪ್ರಶ್ನೆಯಲ್ಲೇ ಪತ್ರದ ವಿಷಯ ಇರ್ತೈತೆ. ಏನೈತೆ ಪತ್ರದ ವಿಷಯ? ರೈಟ್ ಎ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ 500 rupees ಫಾರ್ ಯುವರ್ ಸ್ಕೂಲ್ ಟ್ರಿಪ್. ನಾವು ಶಾಲೆಯ ಪ್ರವಾಸಕ್ಕೆ ಹೋಗ್ಬೇಕಾಗೈತಿ, ಅದಕ್ಕೆ 500 ರೂಪಾಯಿ ಬೇಕಾಗ್ಯಾವ, ಕೊಟ್ಟು ಕಳಿಸು ಅಂತ ತಂದೆ ಕೇಳ್ತಿರ್ತೀವಿ. ಅದೇ ವಿಷಯ. ಆ ವಿಷಯವನ್ನು ಉಪಯೋಗಿಸ್ಕೊಂಡು ನಾವೇನು ಮಾಡೋಣ, ನಮ್ಮ ಪತ್ರವನ್ನು ಮುಂದುವರಿಸೋಣ, ಪತ್ರದ ವಿಷಯವನ್ನು. I would like to take part in school trip. We are visiting many historically and educationally important places in Karnataka, Badami, Pattadkallu, Aihole, etc. Therefore, please send me 500 rupees for the trip expenditure. ನಾನು ಭಾಳ ಶಾರ್ಟಾಗಿ ಬರೆದಿದ್ದೀನಿ ಇಲ್ಲಿ. ನೀವು ಪತ್ರದ ವಿಷಯವನ್ನು ಹಿಗ್ಗಿಸ್ಬೋದು ಕೂಡ, ಇನ್ನೂ ಚೆನ್ನಾಗಿ ವಿವರಿಸ್ಬೋದು. We are visiting many places, historically, educationally important places. Our teachers have told us how important these places are for our actual textbook study. It expands our textbook studies. You may write, by going on tours and trips we get real life experiences and that extends our learning activity. You may write all the important things and everything. So reasonably sufficient matter should be there in the body of the letter. Badami, Pattadkallu, therefore please send me 500 rupees for the school trip expenditure. ಇದೇನಿದು ಬಾಡಿ ಆಫ್ ದಿ ಲೆಟರ್, ಅಲ್ಲಿಗೆ ಮುಗೀತು. ನಂತರ ಒಂದಿಷ್ಟು ಸೆಂಟೆನ್ಸ್ಗಳನ್ನು ಪತ್ರ ಮುಗಿಸೋದಕ್ಕೂ ಕೂಡ ಬರಿತೀವಿ. ಅವುಗಳನ್ನು ಕೂಡ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ನೋಡಿದ್ದೀವಿ. ಇಲ್ಲಿ ನಾನೇನು ಮುಗಿಸಿದ್ದೀನಿ ಅಂದರೆ ಕನ್ವಿ ಮೈ ಗ್ರೀಟ್ಸ್ ಟು ಆಲ್, ರಿಗಾರ್ಡ್ಸ್ ಟು ಯಂಗರ್ ಒನ್, ರೆಸ್ಪೆಕ್ಟ್ಸ್ ಟು ಎಲ್ಡರ್ ಒನ್, ಆ ರೀತಿನೂ ಮುಗಿಸ್ಬೋದು. ರೆಸ್ಟ್ ಇನ್ ದ ನೆಕ್ಸ್ಟ್ ಅಂತ ಮುಗಿಸ್ಬೋದು.
ಒಂದು 5 ಸೆಂಟೆನ್ಸ್ಗಳದಾವ, ಯಾವುದಾದ್ರೂ ಒಂದು ಸೆಂಟೆನ್ಸನ್ನು ಹಾಕಿ ನಾವೇನು ಮಾಡ್ಬೋದು, ಪತ್ರವನ್ನು ಮುಗಿಸ್ಬೋದು. ಸ್ಟೆಪ್ 4 ಆಯಿತಾ, ಬಾಡಿ ಆಫ್ ದಿ ಲೆಟರ್. ನಾವೀಗ 5ನೇ ಸ್ಟೆಪ್ನಲ್ಲಿದ್ದೀವಿ. ಅದೇನಂತಂದರೆ ಕ್ಲೋಸಿಂಗ್ ಆಫ್ ದಿ ಲೆಟರ್. ಸೆಮಿಫೈನಲ್ ಅಂತ ಹೇಳ್ತಾ ಇದ್ದೆ ನಾನು. ಈ ಸ್ಟೆಪ್ 5 ಇಲ್ಲಿ ನಾವು ಪತ್ರವನ್ನು ಮುಗಿಸ್ತೀವಿ. ಯಾವ ರೀತಿ? ಈ ರೀತಿ ಬರೆದು ಯುವರ್ ಲವಿಂಗ್ಲಿ, ತಂದೆಗೆ ಏನು ಬರ್ತೀವಿ, ಯುವರ್ ಲವಿಂಗ್ಲಿ ಅಂತ ಬರೆದು ಕೃಷ್ಣ ಆರ್ ಕಾವ್ಯ ಅಂತ ನಮ್ಮ ಸಿಗ್ನೇಚರ್ ಮಾಡ್ತೀವಿ. ಅಲ್ಲಿಗೆ ಸ್ಟೆಪ್ 5 ಮುಕ್ತಾಯ ಆಗ್ತೈತಿ. ಸ್ಟೆಪ್ 6 ಅನ್ನು ಏನಂತಂದರೆ ಅದು ಟು ಅಡ್ರೆಸ್. ನಾವು ಯಾರಿಗೆ ಪತ್ರವನ್ನು ಕಳಿಸ್ತಾ ಇದ್ದೀವಲ್ಲ ಅವರ ಹೆಸರು ಮತ್ತು ವಿಳಾಸವನ್ನು ಇಲ್ಲಿ ಬರಿತಾ ಹೋಗ್ತೀವಿ. ಯಾವುದಾದ್ರೂ ಒಂದು ಕಾಲ್ಪನಿಕವಾದಂತಹ ವಿಳಾಸವನ್ನು ನಾವು ಅಲ್ಲಿ ಬರಿತೀವಿ. ಇನ್ನೊಂದು ವಿಶೇಷವನ್ನು ಗಮನಿಸ್ಬೋದು ನೀವು ಇಲ್ಲಿ. ಪತ್ರವನ್ನು ಬರೆಯುವಾಗ ನಾವು ಹಾಳೆಯ ಎಡಭಾಗದಲ್ಲೇ ಬರಿತಾ ಹೋಗಬೇಕು. ಯುವರ್ ಲವಿಂಗ್ಲಿ ಬಲಭಾಗದಲ್ಲಿ, ಫ್ರಾಮ್ ಅಡ್ರೆಸ್ ಬಲಭಾಗದಲ್ಲಿ, ಎಡಭಾಗದಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ಪತ್ರದ ಎಲ್ಲ ಹಂತಗಳನ್ನು ನೀಟಾಗಿ ನಿಮ್ಮ ಎದುರಿಗಿರುವ ಹಾಳೆಯ ಎಡಭಾಗಕ್ಕೇ ಬರಿತಾ ಹೋಗ್ಬೇಕು. ಎಡಭಾಗ ಅಂದರೆ ಯಾವುದು? ನಿಮ್ಮ ಎದುರಿಗೆ ಹಿಂಗೆ ಬುಕ್ ಐತಿ ಅಂತಂದ್ರೆ ಇದು ಎಡಭಾಗ, ಇದು ಎಡಭಾಗ. ಈ ಎಡಭಾಗದಲ್ಲೇ ಎಲ್ಲ ಹಂತಗಳನ್ನು ಕೂಡ ಬರಿತಾ ಹೋಗಬೇಕು. ಇದಿಷ್ಟು ಇವತ್ತಿನ ಪತ್ರ. ವಿದ್ಯಾರ್ಥಿಗಳೇ, ಈಗ ನಾವು ಆ್ಯಕ್ಚುಲಾಗಿ ಹೆಂಗೆ ಪತ್ರ ಬರಿಬೇಕು ಅನ್ನೋದನ್ನು ನೋಡಿದ್ವಿ. ಇನ್ನೊಂದು ಪತ್ರದ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಆ ಪತ್ರ ಜೂನ್ 2020ರಲ್ಲಿ ನಡೆದ SSLC ಪರೀಕ್ಷೆಯ ದ್ವಿತೀಯ ಭಾಷೆ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು. ಆ ಪತ್ರವನ್ನು ಡಿಟೇಲ್ ಆಗಿ ಬಿಡಿಸ್ತಾ ಹೋಗೋಣ. Example 2, taken from the annual board exam second language English question paper held in June 2020. ಜೂನ್ 2020ರಲ್ಲಿ ನಡೆದ ದ್ವಿತೀಯ ಭಾಷೆ ಇಂಗ್ಲಿಷ್ ಪರೀಕ್ಷೆಯಿಂದ ತೆಗೆದುಕೊಂಡ ಉದಾಹರಣೆ. ಕ್ವೆಶ್ಚನ್: ಇಮ್ಯಾಜಿನ್ ಯು ಆರ್ ಕೀರ್ತನ ಸ್ಟಡಿಯಿಂಗ್ ಇನ್ ಗವರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ. ರೈಟ್ ಅ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಇನ್ ಯುವರ್ ಸ್ಕೂಲ್. ಇದು ಜೂನ್ 2020ರಲ್ಲಿ ನಡೆದಿರುವಂತಹ, ಇತ್ತೀಚೆಗೆ ನಡೆದಿರುವಂತಹ SSLC ಪರೀಕ್ಷೆಯಿಂದ ಆಯ್ದುಕೊಂಡಂತಹ ಒಂದು ಉದಾಹರಣೆ. ಇದನ್ನು ನೀಟಾಗಿ ಬರೆದಿಟ್ಕೊಡ್ರಿ. ಆಮೇಲೆ ನಾನೇನು ಮಾಡ್ತೀನಿ ಅಂತಂದರೆ ಈ ಲೆಟರನ್ನು ಆ್ಯಕ್ಚುಲಾಗಿ ಬರಿತೀನಿ, ಅದನ್ನು ವಿವರಣೆ ಕೊಡ್ತಾ ಹೋಗ್ತೀನಿ. ಉತ್ತರ ಸಿದ್ಧವಾಗಿದೆ, ನೋಡ್ತಾ ಹೋಗೋಣ. ಮೊದಲಿಗೆ ಫ್ರಾಮ್ ಅಡ್ರೆಸ್ ಅಂತ ಬರೆದ್ವಿ. ಕಿರಣ್ ಕೀರ್ತನ, ಮೊದಲೇ ಹೇಳಿರುವಂತೆ ನಿಮ್ಮ ಸ್ವಂತ ಹೆಸರನ್ನು ಬರೆಯೋ ಹಾಗಿಲ್ಲ. ಆ ಪತ್ರದಲ್ಲಿ ಏನಿದೆಯೋ, ಆ ಪತ್ರದ ಪ್ರಶ್ನೆಯಲ್ಲಿ ಏನಿದೆಯೋ ಆ ಹೆಸರನ್ನು ಬರಿಬೇಕು. ಹುಡುಗ ಆಗಿದ್ದರೆ ಕಿರಣ್ ಅಂತ ಬರೆದ್ರಿ, ಹುಡುಗಿ ಆಗಿದ್ದರೆ ಕೀರ್ತನ ಅಂತ ಬರೆದ್ರಿ. ಆಮೇಲೆ ಅಲ್ಲೇ ಇರುವಂತಹ ಅದೇ ಅಡ್ರೆಸ್ನಲ್ಲಿರುವಂತಹ ನಿಮ್ಮ ತರಗತಿಯನ್ನು ಹಾಕಿದ್ರಿ, 10th ಸ್ಟ್ಯಾಂಡರ್ಡ್ ಅಂತ. ನಂತರ ಅಲ್ಲೇ ಕೊಟ್ಟಿರುವಂಥ ನಿಮ್ಮ ಅಡ್ರೆಸ್ ಇದು ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ. ನೀವು ಯಾವ ಶಾಲೆಯಾಗಿದ್ದೀರೋ ಅದಲ್ಲ, ಆ ಪ್ರಶ್ನೆಯಲ್ಲಿ ಕೊಟ್ಟಂತಹ ಅಡ್ರೆಸ್ ಬರೆದ್ರಿ. ಮೊದಲನೇ ಹಂತ ಮುಗಿತು, ಫ್ರಾಮ್ ಅಡ್ರೆಸ್. ನಂತರ ಎರಡನೇ ಹಂತವನ್ನು ಬರೆದ್ವಿ, ಅದು ದಿನಾಂಕ, ಡೇಟ್ 26 ಆಗಸ್ಟ್ 2020 ಅಂತೇಳಿ. ನೋಡಿರಿ, ಕಳೆದ ತರಗತಿಯಲ್ಲಿ ಬರೆದಂಥ ಪ್ಯಾಟರ್ನೇ ಬೇರೆ, ಇಲ್ಲಿ ಬರೆದಂತಹ ಪ್ಯಾಟರ್ನೇ ಬೇರೆ. ಇದನ್ನು ಕೂಡ ನೀವು ಉಪಯೋಗಿಸ್ಬೋದು. ಸ್ಯಾಲ್ಯುಟೇಷನ್ ಮಾಡ್ತೀರಿ, ಗ್ರೀಟಿಂಗ್ ಮಾಡ್ತೀರಿ. ಯಾರಿಗೆ? ಫ್ರೆಂಡ್, ಮೈ ಡಿಯರ್ ಫ್ರೆಂಡ್ ಅಂತ. ಇಷ್ಟು ಬರೆದ ನಂತರ ಬಾಡಿ ಆಫ್ ದಿ ಲೆಟರ್ ಬರೆಯೋದಕ್ಕೆ ಶುರು ಮಾಡ್ತೀರಿ. ಫ್ರಾಮ್ ಅಡ್ರೆಸ್, ಡೇಟ್, ಸ್ಯಾಲ್ಯುಟೇಷನ್, 3 ಹಂತಗಳು ಮುಗಿದು 4ನೇ ಹಂತ. ಹೋಪ್ ದಿಸ್ ಲೆಟರ್ ಫೈನ್ಸ್ ಯು ಇನ್ ಗುಡ್ ಹೆಲ್ತ್ ಆ್ಯಂಡ್ ಜಾಯ್. ನೋಡ್ರಿ, ಸ್ಟಾರ್ಟಿಂಗನ್ನು ಬಹಳ ಸುಂದರವಾಗಿ ಆರಂಭಿಸ್ತೀವಿ ನಾವು. ನೀನು ಅಲ್ಲಿ ಸುಖ ಸಂತೋಷ ಮತ್ತು ಆರೋಗ್ಯದಿಂದ ಇದೆಯಾ ಎಂದು ಬಯಸುತ್ತಾ. 5 ಸೆಂಟೆನ್ಸ್ಗಳನ್ನ ಬರ್ಕೊಂಡಿದ್ದೀರಲ್ಲ, ಸ್ಟಾರ್ಟಿಂಗ್ ಸೆಂಟೆನ್ಸಸ್ಗಳನ್ನ, ಅದರಲ್ಲಿ ಯಾವುದಾದ್ರೂ ಒಂದು ಸೇರಿಸಿ ಅಥವಾ ನಿಮ್ಮದೇ ಒಂದು ಸುಂದರವಾದ ವಾಕ್ಯವನ್ನು ನಿರ್ಮಾಣ ಮಾಡಿ ಅಲ್ಲಿ ಸೇರಿಸ್ಬೋದು. ನಂತರ ಇಷ್ಟು ಬರೆದ ನಂತರ ನಾವು ನಮ್ಮ ಪತ್ರದ ವಿಷಯಕ್ಕೆ ಹೋಗ್ತೀವಿ, ಬಾಡಿ ಆಫ್ ದಿ ಲೆಟರ್. ಅದೇನು ಅಂತಂದರೆ, ನಿಮ್ಮ ಶಾಲೆಯಲ್ಲಿ ನಡೆದ ರಿಪಬ್ಲಿಕ್ ಡೇಯನ್ನು ವರ್ಣಿಸುತ್ತಾ. ನೋಡ್ರಿ, ನಾವು 26ನೇ ಜನವರಿ ಒಳಗೆ ಏನೇನೆಲ್ಲ ಆಚರಿಸ್ತೀವಿ ಅದೆಲ್ಲವನ್ನು ನಾವು ತಲೆಯಲ್ಲಿ ಇಟ್ಟುಕೊಂಡು
ನೀಟಾಗಿ ಬರಿತಾ ಹೋಗಬೇಕು. ನಮ್ಮ ಸಮಯವನ್ನು ಕೂಡ ಗಮನದಲ್ಲಿಟ್ಕೋಬೇಕು. ವಿಷಯವನ್ನು ಸಂಕ್ಷಿಪ್ತವಾಗಿ ಬರೀಬೇಕು, ದೊಡ್ಡದಾಗಿ ಬರೀಬೇಕು. ಈ ಪತ್ರದ ವಿಷಯ ಬಂದಾಗ ಅದರ ಸಂಪೂರ್ಣ ಸ್ವಾತಂತ್ರ್ಯ ನಿಮ್ಮದೇ ಭಾಷೆಯಲ್ಲಿ ಅದನ್ನು ಬರಿತಾ ಹೋಗಬೇಕು. ಇಲ್ಲಿ ನೋಡ್ರಿ, ನಾನು ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. The 71st Republic Day was celebrated on January 26 at GHS ಕೊಪ್ಪಳ. ಜನವರಿ 26ರಂದು 71ನೇ ಗಣರಾಜ್ಯೋತ್ಸವವನ್ನು ನಾವು ಆಚರಿಸಿದ್ವಿ. ಎಲ್ಲಿ? ನಮ್ಮ ಸ್ಕೂಲ್ ಪ್ರಿಮೈಸಸ್ನಲ್ಲಿ. We all the students took pride in celebrating the spirit of unity and brotherhood. ಐಕ್ಯತೆ, ಸಹೋದರತೆ ಇವೆಲ್ಲವುಗಳನ್ನು ವೈಭವೀಕರಿಸುತ್ತಾ ನಾವು ಬಹಳ ಹೆಮ್ಮೆಯಿಂದ ಭಾಗವಹಿಸಿದ್ವಿ. The event began at 7:30 a.m. with the hoisting of tricolor by the chief guest Mr. Narayan, the educationist. ಯಾವಾಗ ಶುರುವಾಯಿತು ನಮ್ಮ ಇವೆಂಟ್? 7:30 ಸರಿಯಾಗಿ ಬೆಳಿಗ್ಗೆ. ಯಾರು ಟ್ರೈಕಲರ್ನ ಹಾಯಿಸ್ಟ್ ಮಾಡಿದರು? ಮಿಸ್ಟರ್ ನಾರಾಯಣ್, ಎಜುಕೇಷನಿಸ್ಟ್. The students of all the classes took part in different cultural activities and many of us won prizes as well. ಎಲ್ಲ ತರಗತಿಯ ವಿದ್ಯಾರ್ಥಿಗಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ವಿ. ಬಹಳಷ್ಟು ಜನ ನಾವು ಬಹುಮಾನಗಳನ್ನು ಕೂಡ ಪಡೆದ್ವಿ ಅಂತ. ರೆಸ್ಟ್ ಇನ್ ದ ನೆಕ್ಸ್ಟ್. ಕನ್ವಿ ಮೈ ಬೆಸ್ಟ್ ರಿಗಾರ್ಡ್ಸ್ ಟು ಆಲ್. ಇನ್ನುಳಿದಿರೋದನ್ನು ಮುಂದಿನ ಭಾಗದಲ್ಲಿ ಬರಿತೀನಿ. ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸು ಅಂತ. ನೋಡ್ರಿ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡೋದಂದ್ರೆ ಸುಮಾರು ಒಂದು 2-3 ಪುಟಗಳಲ್ಲಿ ಅದನ್ನು ವರ್ಣಿಸ್ತಾ ಹೋಗ್ಬೋದು. ನಾವು ನಿನ್ನೆ ದಿನವೇ ಏನೇನು ತಯಾರಿ ಮಾಡ್ಕೊಂಡ್ವಿ, ಹೇಗೆ ಧ್ವಜಾರೋಹಣಕ್ಕೆ ಸಿದ್ಧತೆಗಳನ್ನು ಮಾಡಿದ್ವಿ, ಹೇಗೆ ಗ್ರೌಂಡನ್ನು ಸ್ವಚ್ಛಗೊಳಿಸಿದ್ವಿ, ಹೌ ವಿ ಕ್ಲೀನ್ಡ್ ದ ಸ್ಕೂಲ್ ಪ್ರಿಮೈಸಸ್ ಆ್ಯಂಡ್ ಹೌ ವಿ ಡೆಕೋರೇಟೆಡ್ ದ ಫ್ಲ್ಯಾಗ್ ಹಾಯಿಸ್ಟಿಂಗ್ ಪ್ಲೇಸ್, ಎವ್ರಿಥಿಂಗ್ ಎಲ್ಲದರ ಬಗ್ಗೆನೂ ನಾವು ವರ್ಣನೆ ಮಾಡ್ಬೋದು. ನಮ್ಮ ಪತ್ರದ ವಿಷಯಕ್ಕೆ ಸಂಕ್ಷಿಪ್ತಗೊಳಿಸೋದಕ್ಕೆ ನಾನು ಇಷ್ಟು ಬರೆದಿದ್ದೀನಿ. ಇದರಲ್ಲಿ ನೀವೇ ಸ್ವತಂತ್ರರು, ನೀವು ಎಷ್ಟಾದರೂ ಬರಿಬಹುದು. ಇದಿಷ್ಟು ಪತ್ರದ ವಿಷಯ ಆದ ನಂತರ ನಾವೇನು ಮಾಡ್ತೀವಿ? ನಮ್ಮ 5ನೇ ಹಂತಕ್ಕೆ ಹೋಗ್ತೀವಿ. ಅದು ಕ್ಲೋಸಿಂಗ್ ದ ಲೆಟರ್ ಅಂತ. ಸೆಮಿಫೈನಲ್ ಹಂತ ಅಂತ ಹೇಳ್ತಾ ಇದ್ದೆ ನಾನು ಇದನ್ನು. ಟೇಕಿಂಗ್ ಲೀವ್ ಅಂತ. ಯುವರ್ಸ್ ಫೇತ್ಫುಲಿ, ಎಂತಿ ನಿನ್ನ ವಿಶ್ವಾಸಿ, ಕಿರಣ್ ಆರ್ ಕೀರ್ತನ. ಇಷ್ಟು ಬರೆದು ನಿಮ್ಮ ಹೆಸರು ನಿಮ್ಮ ಸೈನ್ ಮಾಡ್ತೀರಿ. ಇಷ್ಟು ಬರೆದು ಏನು ಮಾಡ್ತೀರಿ? 2 ಅಂತ ಅಡ್ರೆಸ್ ಹಾಕಿ ಒಂದು ಕಾಲ್ಪನಿಕವಾಗಿರುವಂತಹ ವಿಳಾಸವನ್ನು ಅಲ್ಲಿ ಬರಿತಾ ಹೋಗ್ತೀರಿ. ಇದಿಷ್ಟು ಬರೆದ್ರೆ ನಿಮಗೆ 5 ಅಂಕಗಳನ್ನು ಇದು ದೊರಕಿಸಿಕೊಡಬಹುದು. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಇನ್ಫಾರ್ಮಲ್ ಲೆಟರ್ಸ್, ಖಾಸಗಿ ಪತ್ರ ಅಥವಾ ವೈಯಕ್ತಿಕ ಪತ್ರಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಆ ಇನ್ಫಾರ್ಮಲ್ ಲೆಟರ್ಗಳ ಬಗ್ಗೆ ಒಂದು ಸಣ್ಣ ಪುನರಾವರ್ತನೆಯನ್ನು ಮಾಡೋಣ. ಲೆಟರ್ ರೈಟಿಂಗ್ ಟೈಪ್ 1, ಪರ್ಸನಲ್ ಲೆಟರ್. ಸ್ಟೆಪ್ಸ್: ಫ್ರಾಮ್ ಅಡ್ರೆಸ್, ಡೇಟ್, greeting or salutation, body of the letter, closing the letter, receiver's address. Imagine you are Ravi Ravina, 10th standard, studying in Government High School, Chandapura. Write a letter to your mother explaining about your studies. Step 1, from address, Ravi Ravina, 10th standard, Government High School, Chandapura. Step 2, date 24/8/2020. Step 3, greeting or salutation, my dear mother. Step 4, body of the letter. Trust this letter finds you in good health and joy. My study is going on very well. I wake up at 4 in the morning every day. I have prepared a timetable. I follow the timetable strictly and study regularly. All my teachers teach me very well. They encourage me to get clarification for all my doubts, if any. I am sure that I will score more than 95% of marks in the annual exam. Rest in the next. Convey my regards to all. Step 5, closing the letter. Yours lovingly, Ravi Ravina. Step 6, receiver's address. To Seema Patil, 3rd Cross, 4th Main, Narayanapura. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ನಾವು ಇನ್ಫಾರ್ಮಲ್ ಲೆಟರ್ ಬಗ್ಗೆ ಕಲ್ತ್ವಿ, ಅಂದರೆ ಅನೌಪಚಾರಿಕ ಪತ್ರ. ಈಗ ನಾವು ಫಾರ್ಮಲ್ ಲೆಟರ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ಳೋಣ.
ಟೈಪ್ 2 ಲೆಟರ್ಸ್ ನಮ್ಮ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಫಾರ್ಮಲ್ ಲೆಟರ್, ಅಫಿಷಿಯಲ್ ಲೆಟರ್, ಔಪಚಾರಿಕ ಪತ್ರ ಅಥವಾ ಕಚೇರಿ ಪತ್ರ. ಫಾರ್ಮಲ್ ಲೆಟರ್ ಅಂತ ಕರಿತೀವಿ, ಅಫಿಷಿಯಲ್ ಲೆಟರ್ ಅಂತ ಕರಿತೀವಿ, ಕನ್ನಡದಲ್ಲಿ ಕಚೇರಿ ಪತ್ರ ಅಂತ ಕರಿತೀವಿ, ಔಪಚಾರಿಕ ಪತ್ರ ಅಂತ ಕರಿತೀವಿ. Formal letters are mainly written for official purposes. They are written for special purpose such as dignitary authorities, colleagues, heads of educational institutions. ಔಪಚಾರಿಕ ಪತ್ರಗಳು ಕಚೇರಿ ಪತ್ರಗಳಾಗಿವೆ. ಸಂಸ್ಥೆಗಳ ಮುಖ್ಯಸ್ಥರುಗಳಿಗೆ, ಶಾಲಾ ಕಾಲೇಜುಗಳ ಮುಖ್ಯಸ್ಥರುಗಳಿಗೆ, ಅಧಿಕಾರಿಗಳಿಗೆ, ಗೌರವಾನ್ವಿತರಿಗೆ ಮುಂತಾದವರಿಗೆ ಬರೆಯಲ್ಪಡುತ್ತವೆ. ನಾವು ಇನ್ಫಾರ್ಮಲ್ ಲೆಟರ್ದಾಗ ಯಾರಿಗೆ ಬರೆದ್ವಿ ಪತ್ರಗಳನ್ನು? ನಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಬರಿತಿದ್ವಿ. ಆದರೆ ಕಚೇರಿಗಳಿಗೆ, ಈಗ ತಹಸೀಲ್ದಾರ್ ಆಫೀಸಿಗೆ ಬರಿತಿರ್ತೀರಿ, ಗ್ರಾಮ ಪಂಚಾಯತಿಗೆ ಬರಿತಿರ್ತೀರಿ, ಅಥವಾ ನಿಮ್ಮ ಶಾಲೆಗೆ ಬರಿತಿರ್ತೀರಿ, ಅಥವಾ ನಿಮ್ಮ ಸಹೋದ್ಯೋಗಿಗಳಿಗೆ ಕಚೇರಿಯ ಉದ್ದೇಶಕ್ಕಾಗಿ ಬರಿತಿರ್ತೀರಿ. ಸೊ ಅಂತಹ ಪತ್ರಗಳನ್ನು ನಾವು ಕಚೇರಿ ಪತ್ರಗಳು ಅಥವಾ ಔಪಚಾರಿಕ ಪತ್ರಗಳು, ಫಾರ್ಮಲ್ ಲೆಟರ್ಸ್, ಅಫಿಷಿಯಲ್ ಲೆಟರ್ಸ್ ಅಂತ ಕರಿತೀವಿ. ಸ್ಟೆಪ್ಸ್, ಹಂತಗಳು. ಮೊದಲನೇ ಸ್ಟೆಪ್ ಫ್ರಾಮ್ ಅಡ್ರೆಸ್, ಅಂದರೆ ನಾವು ಯಾರು ಕಳಿಸ್ತಿರ್ತೀವಲ್ಲ ಪತ್ರ, ಅವರ ಅಡ್ರೆಸ್, ದ ಅಡ್ರೆಸ್ ಆಫ್ ದ ಸೆಂಡರ್, ಕಳಿಸುವವರ ವಿಳಾಸ. ಎರಡನೇದು ಡೇಟ್, ದಿನಾಂಕ. ಫ್ರಾಮ್ ಅಡ್ರೆಸ್ ಹಾಕಿದ ತಕ್ಷಣ ದಿನಾಂಕ ಹಾಕ್ತೀವಿ. ಆ ದಿನಾಂಕಕ್ಕೆ ಒಂದು 3 ಪ್ಯಾಟರ್ನ್ಗಳನ್ನು ನಾವು ಇನ್ಫಾರ್ಮಲ್ ಲೆಟರ್ ಬರೆಯುವಾಗ ಚರ್ಚೆ ಮಾಡಿದ್ವಿ. ಅವೇ ಫಾರ್ಮ್ಯಾಟ್ಗಳು ಇಲ್ಲೂ ಕೂಡ ಬರ್ತಾ ಹೋಗ್ತಾವೆ. ಬೇರೆ ಬೇರೆ ಫಾರ್ಮ್ಯಾಟ್ ಅದಾವ, ಅವುಗಳನ್ನು ಕೂಡ ನೀವು ಬಳಸ್ಬೋದು. ನಂತರ ಇಲ್ಲಿ 3ನೇ ಹಂತ ಟು ಅಡ್ರೆಸ್, ದ ಅಡ್ರೆಸ್ ಆಫ್ ದ ರಿಸೀವರ್, ಸ್ವೀಕರಿಸುವವರ ವಿಳಾಸ. ನಾವು ಯಾರಿಗೆ ಪತ್ರ ಬರಿತಾ ಇದ್ದೀವಲ್ಲ ಅವರ ವಿಳಾಸವನ್ನು ನಾವು ಡೇಟ್ ಆದ ನಂತರ ಬರಿತೀವಿ. ಇನ್ನು 4ನೇ ಹಂತ ಗ್ರೀಟಿಂಗ್ ಆರ್ ಸ್ಯಾಲ್ಯುಟೇಷನ್. ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಲ್ಲ ಅವರನ್ನು ಕುರಿತು ಗೌರವದ ಸಂಬೋಧನೆ ಮಾಡೋದು. ಏನು? ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. ಸರ್ ಇದ್ದರೆ ಸರ್ ಅಂತ ಹೇಳೋದು, ಮೇಡಮ್ ಇದ್ದರೆ ಮೇಡಮ್ ಅಂತ ಹೇಳೋದು. ರೆಸ್ಪೆಕ್ಟೆಡ್ ಸರ್ ಸ್ಲ್ಯಾಶ್ ಮೇಡಮ್. 4 ಹಂತಗಳು. ನಮ್ಮ 5ನೇ ಹಂತವನ್ನು ನೋಡೋಣ. ಅನೌಪಚಾರಿಕ ಪತ್ರವನ್ನು ಅಧ್ಯಯನ ಮಾಡುತ್ತಿರುವಾಗ ಕೇವಲ 6 ಹಂತಗಳನ್ನು ನೋಡಿದ್ವಿ. ಆದರೆ ಔಪಚಾರಿಕ ಪತ್ರವನ್ನು ಅಧ್ಯಯನ ಮಾಡ್ತಾ ಇದ್ದೀವಿ. ಈಗ ನಾವು 9 ಹಂತಗಳನ್ನು ನೋಡ್ತೀವಿ. ಈಗಾಗಲೇ 4 ಹಂತಗಳನ್ನು ನೋಡಿದ್ದೀವಿ. 5ನೇ ಹಂತವನ್ನು ನೋಡೋಣ ಏನಿದೆ ಅಂತ. ಸಬ್ಜೆಕ್ಟ್, ವಿಷಯ. ಸಬ್ಜೆಕ್ಟ್ ರಿಕ್ವೆಸ್ಟಿಂಗ್ ಫಾರ್ ಅಂತ. ಒಂದು ಕಚೇರಿ ಪತ್ರವನ್ನು ಬರಿತಾ ಇದ್ದೀವಿ ಅಂತಂದರೆ ಏನೋ ಒಂದು ವಿಷಯಕ್ಕಾಗಿ ಬರಿತಿರ್ತೀವಿ. ಈಗ ನಾವು ಶಾಲೆಗೆ ಬರಿತಾ ಇದ್ದೀವಿ ಅಂತಂದರೆ ನಮ್ಮ ವರ್ಗಾವಣೆ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದಕ್ಕೋಸ್ಕರನೋ ಅಥವಾ ನಡತೆಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳೋದಕ್ಕೋಸ್ಕರನೋ ಬರಿತಿರ್ತೀವಿ. ಅದು ವಿಷಯ. ರಿಕ್ವೆಸ್ಟಿಂಗ್ ಫಾರ್ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, ರಿಕ್ವೆಸ್ಟಿಂಗ್ ಫಾರ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅಂತ ವಿಷಯ. 1 ಸಾಲು ಅಥವಾ 1.5 ಸಾಲಿನಲ್ಲಿ ಇದು ಇರ್ತದೆ. ನಂತರದ ಹಂತ 6ನೇದು ಬಾಡಿ ಆಫ್ ದಿ ಲೆಟರ್ ಅಂತ, ಪತ್ರದ ವಿಷಯ. ನಾವಿಲ್ಲಿ ಸಬ್ಜೆಕ್ಟ್ ಏನು ಬರೆದಿರ್ತೀವಲ್ಲ 1 ಅಥವಾ 1.5 ಲೈನ್ನಲ್ಲಿ, ಅದನ್ನೇ ಸ್ವಲ್ಪ ವಿವರವಾಗಿ ಇಲ್ಲಿ ಬರೆಯೋದು. ನಾವು ವೈಯಕ್ತಿಕ ಪತ್ರಗಳನ್ನು ಬರೆಯುವಾಗ, ಇನ್ಫಾರ್ಮಲ್ ಲೆಟರ್ಗಳನ್ನು ಬರೆಯುವಾಗ ಅಲ್ಲಿಯೂ ಕೂಡ ಒಂದಿಷ್ಟು ಆರಂಭಿಕ ಸಾಲುಗಳನ್ನು ಮತ್ತು ಒಂದಿಷ್ಟು ಮುಕ್ತಾಯದ ಸಾಲುಗಳನ್ನು ನೋಡಿದ್ವಿ. ಇಲ್ಲಿಯೂ ಕೂಡ 1-2 ಆರಂಭಿಕ ಸಾಲುಗಳನ್ನು ಮೆನ್ಷನ್ ಮಾಡಿದ್ದೀನಿ ಮತ್ತು 1 ಮುಕ್ತಾಯದ ಸಾಲನ್ನು ಮೆನ್ಷನ್ ಮಾಡಿದ್ದೀನಿ. ಅವುಗಳನ್ನು ಕೂಡ ನೋಡ್ತಾ ಹೋಗೋಣ. ನಾವು ಗೌರವಾನ್ವಿತರಿಗೆ ಈ ಪತ್ರಗಳನ್ನು ಬರಿತಾ ಇರುವುದರಿಂದ ನಮಗಿಂತ ಮೇಲಿನ ಹುದ್ದೆಯವರಾಗಿರಬಹುದಾಗಿರುವಂಥವರಿಗೆ ಪತ್ರವನ್ನು ಬರಿತಾ ಇರುವುದರಿಂದ ಅತ್ಯಂತ ಗೌರವಾನ್ವಿತವಾಗಿ ನಮ್ಮ ಪದಗಳು ಕೂಡ ಕೂಡಿರಬೇಕು. ಯು ಮೇ ಬಿಗಿನ್ ಬಾಡಿ ಆಫ್ ದಿ ಲೆಟರ್ ದಿಸ್ ವೇ. ನೀವು ಪತ್ರದ ವಿಷಯವನ್ನು ಹೀಗೆ ಆರಂಭಿಸ್ಬೋದು. ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು. ಗೌರವಾದರಗಳೊಂದಿಗೆ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಆರಂಭಿಸ್ಬೋದು. ಐ ಆಮ್ ರೈಟಿಂಗ್ ದಿಸ್ ಅಪ್ಲಿಕೇಶನ್ ಟು ರಿಕ್ವೆಸ್ಟ್ ಯು. ಈ ಅರ್ಜಿಯ ಮೂಲಕ ನಿಮ್ಮನ್ನು ವಿನಂತಿಸಿಕೊಳ್ಳುತ್ತಿದ್ದೇನೆ ಅಂತ ಬರೆದು ನಮ್ಮ ನಿಜವಾದ ವಿಷಯ ಏನಿದೆ ಅದನ್ನು ಆರಂಭಿಸಬೇಕು.
ಇನ್ಫಾರ್ಮಲ್ ಲೆಟರ್ಗಳನ್ನು ಬರೆಯುವಾಗ ಹೇಗೆ ನಮ್ಮ ಪತ್ರದ ವಿಷಯ ಆಕರ್ಷಕವಾಗಿರಬೇಕಂತ ಬಯಸಿ ಒಂದಿಷ್ಟು ವಿಶೇಷ ವಾಕ್ಯಗಳನ್ನು ಬಳಸಿದ್ವೋ, ಇಲ್ಲಿಯೂ ಕೂಡ ನಮ್ಮ ಪತ್ರವನ್ನು ಆಕರ್ಷಕವಾಗಿ ಮಾಡೋದಕ್ಕೆ ಒಂದಿಷ್ಟು ಆರಂಭಿಕ ವಾಕ್ಯಗಳನ್ನು ಬಳಸಬೇಕು. ಯು ಮೇ ಎಂಡ್ ದ ಬಾಡಿ ಆಫ್ ದಿ ಲೆಟರ್ ದ ಫಾಲೋವಿಂಗ್ ವೇ. ನೀವು ಪತ್ರವನ್ನು ಹೀಗೂ ಕೂಡ ಮುಕ್ತಾಯಗೊಳಿಸ್ಬೋದು, ಪತ್ರದ ವಿಷಯವನ್ನು. ಸೊ ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ದಯವಿಟ್ಟು ನನ್ನ ಮನವಿಯನ್ನು ಸ್ವೀಕರಿಸಿ ಅಂತ. ಪತ್ರದ ವಿಷಯವನ್ನು ಮುಕ್ತಾಯಗೊಳಿಸೋದಕ್ಕೂ ಕೂಡ ಬಹಳಷ್ಟು ಸಾಲುಗಳಿವೆ, ಪತ್ರದ ವಿಷಯವನ್ನು ಆರಂಭಿಸೋದಕ್ಕೂ ಕೂಡ ಬಹಳಷ್ಟು ಸಾಲುಗಳಿವೆ. ಇಲ್ಲಿ ಸಾರ್ವತ್ರಿಕವಾಗಿ ಉಪಯೋಗಿಸಲ್ಪಡುವಂಥವುಗಳು. ಎಲ್ಲ ಅಫಿಷಿಯಲ್ ಪತ್ರಗಳಿಗೂ ಕೂಡ ಇವುಗಳನ್ನು ನಾವು ಉಪಯೋಗಿಸ್ಬೋದು. ಅಂಥವುಗಳನ್ನು ಒಂದಿಷ್ಟು ಆಯ್ಕೆ ಮಾಡಿ ಇಲ್ಲಿ ಬರೆದಿದ್ದೀನಿ. ನೀವು ಬೇರೆ ಆಕರ್ಷಕ ಸಾಲುಗಳನ್ನು ಕೂಡ ಉಪಯೋಗಿಸಬಹುದು. ನಂತರ ನಮ್ಮ 7ನೇ ಹಂತ, ಅದು ಥ್ಯಾಂಕಿಂಗ್ ಅಂತ. ಧನ್ಯವಾದಗಳನ್ನು ತಿಳಿಸೋದು ಅವರಿಗೆ ನಮ್ಮ ಪತ್ರದ ವಿಷಯವನ್ನು ಬರೆದ ನಂತರ. ಹೇಗಿರ್ತೈತಿದು? ಥ್ಯಾಂಕಿಂಗ್ ಯು ಅಥವಾ ಥ್ಯಾಂಕ್ ಯು ಅಂತ ಅಷ್ಟೇ ಕೂಡ ನಾವು ಹೇಳ್ಬೋದು. ನಂತರ ಕ್ಲೋಸಿಂಗ್ ದ ಲೆಟರ್ ಆ್ಯಂಡ್ ಸಿಗ್ನೇಚರ್. ನಾವು ಪತ್ರದ ವಿಷಯವನ್ನು ಬರೆದು ಧನ್ಯವಾದಗಳನ್ನು ತಿಳಿಸಿದ ನಂತರ ಏನು ಮಾಡ್ತೀವಿ? ಕ್ಲೋಸ್ ಮಾಡ್ತೀವಿ. ಪತ್ರನ ಕ್ಲೋಸ್ ಮಾಡಿ ಏನು ಮಾಡ್ತೀವಿ ಅಂತಂದರೆ ನಮ್ಮ ಸಿಗ್ನೇಚರ್ ಮಾಡ್ತೀವಿ, ಸೈನ್ ಮಾಡ್ತೀವಿ. ಸಾಮಾನ್ಯವಾಗಿ ಕ್ಲೋಸಿಂಗ್ ವರ್ಡ್ಸ್ ಹೆಂಗಿರ್ತಾವಂತಂದ್ರೆ ಈ ರೀತಿ ಇರ್ತಾವೆ: ಯುವರ್ಸ್ ಫೇತ್ಫುಲಿ, ಯುವರ್ಸ್ ಸಿನ್ಸಿಯರ್ಲಿ. ಎರಡರೊಳಗೆ ಯಾವುದನ್ನಾದರೂ ಉಪಯೋಗಿಸ್ಬೋದು. ಈ ಫೇತ್ಫುಲಿ ಉಪಯೋಗಿಸ್ಬೇಕು, ಸಿನ್ಸಿಯರ್ ಉಪಯೋಗಿಸ್ಬೇಕು ಅನ್ನೋದನ್ನು ನೀವು ಇಂಟರ್ನೆಟ್ನಾಗ ನೋಡ್ರಿ ಅಂದ್ರೆ ಅದಕ್ಕೂ ಬಹಳಷ್ಟು ನಿಯಮಗಳಿವೆ. ಅದಕ್ಕೆ ಮತ್ತೊಂದು 2-3 ಕ್ಲಾಸ್ ಬೇಕಾಗ್ತಾವೆ. ನಾವಿಲ್ಲಿ ಈ ಜರ್ನಿಯನ್ನು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕೊನೆಗೆ ನಮ್ಮ ಸ್ಥಳವನ್ನು ಕೂಡ ಅಲ್ಲಿ ಬರಿಬೇಕು, ಪ್ಲೇಸ್, ಸ್ಥಳ. ಆಮೇಲೆ ಏನು ಮಾಡ್ತೀವಿ? ಎನ್ವಿಲಪ್ ಮೇಲೆ ಟು ಅಡ್ರೆಸ್ಸನ್ನು ಬರಿತೀವಿ. ಬೇಕು ಅಂತಂದರೆ ಹಿಂಗೊಂದು ಎನ್ವಿಲಪ್ ಥರ ಬಾಕ್ಸ್ ಮಾಡಿ ಟು ಅಡ್ರೆಸ್ ಅಂತ ಕೂಡ ಬರಿಬೋದು ನಮ್ಮ ಅಫಿಷಿಯಲ್ ಕಚೇರಿ ಪತ್ರದ ಕೊನೆಗೆ. ಇದಿಷ್ಟು ಅಫಿಷಿಯಲ್ ಲೆಟರಿಗೆ ಸಂಬಂಧಪಟ್ಟಂತೆ 9 ವಿವಿಧ ಹಂತಗಳು. ಈಗ ನಾವೇನು ಮಾಡೋಣ? ಆ್ಯಕ್ಚುಯಲ್ ಆಗಿ ಈ ಎಲ್ಲ ಹಂತಗಳನ್ನು ಉಪಯೋಗಿಸ್ಕೊಂಡು ಒಂದು ಪತ್ರವನ್ನು ಬರೆಯೋಣ. ಈಗ ಒಂದು ಆ್ಯಕ್ಚುಯಲ್ ಆಗಿ ಒಂದು ಫಾರ್ಮಲ್ ಲೆಟರನ್ನು ಬರೆಯೋಣ. ನಿಮ್ಮ ಪ್ರಶ್ನೆ ಇಲ್ಲಿದೆ. ಈ ಪ್ರಶ್ನೆಯನ್ನು ನೀಟಾಗಿ ಬರೆದಿಟ್ಕೊಳ್ಳಿ. ಇಮ್ಯಾಜಿನ್ ಯು ಆರ್ ಕೃಷ್ಣ ಕಾವ್ಯ ಸ್ಟಡಿಯಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕ್ ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. Write a letter to the president of Grama Panchayat requesting him to provide safe and clean drinking water for your village. ಇದು ನಮ್ಮ ಪ್ರಶ್ನೆ. ಬನ್ನಿ ಪತ್ರವನ್ನು ಬರೆಯೋಣ. ವಿದ್ಯಾರ್ಥಿಗಳೇ, ಈಗ ನಾವು ಫಾರ್ಮಲ್ ಲೆಟರ್ನ ಪ್ರಶ್ನೆಯನ್ನು ನೋಡಿದ್ವಿ. ಈಗ ಆ ಪ್ರಶ್ನೆಯನ್ನು ಉತ್ತರಿಸ್ತಾ ಹೋಗೋಣ. ಪ್ರಶ್ನೆ ಏನಿತ್ತು ಇನ್ನೊಂದ್ಸರಿ ನಿಮಗೆ ಜ್ಞಾಪಿಸ್ತೀನಿ. ಇಮ್ಯಾಜಿನ್ ಯು ಆರ್ ಕೃಷ್ಣ ಕಾವ್ಯ ಸ್ಟಡಿಯಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕ್ ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಶೇಷಗಿರಿ ರಿಕ್ವೆಸ್ಟಿಂಗ್ ಹಿಮ್ ಫಾರ್ ಸೇಫ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. ಅದಿಷ್ಟು ಪ್ರಶ್ನೆ. ಆ ಪ್ರಶ್ನೆಯನ್ನು ನಮ್ಮ ಎಲ್ಲ 9 ಹಂತಗಳನ್ನು ಉಪಯೋಗಿಸ್ಕೊಂಡು ಒಂದೊಂದು ಹಂತವನ್ನು ಕ್ಲೀನಾಗಿ ನೋಡ್ತಾ ಆ ಪತ್ರವನ್ನು ಬರಿತಾ ಹೋಗೋಣ. ಆನ್ಸರ್, ಆ ಪ್ರಶ್ನೆಗೆ ಉತ್ತರ. ಸ್ಟೆಪ್ 1, ಆ್ಯಸ್ ಯೂಸ್ವಲ್ ನಾವು ಇನ್ಫಾರ್ಮಲ್ ಲೆಟರ್ನಾಗ ಹೆಂಗೆ ಬರ್ದಿವಲ್ಲ ಅನೌಪಚಾರಿಕ ಪತ್ರದಲ್ಲಿ, ಅದೇ ರೀತಿ ಮೊದಲನೇ ಸ್ಟೆಪ್ಪನ್ನು ಫ್ರಾಮ್ ಅಡ್ರೆಸ್, ಕ್ಲೀನಾಗಿ ಫ್ರಾಮ್ ಅಡ್ರೆಸ್ಸನ್ನು ಬರೆದ್ಬಿಡೋಣ. ಫ್ರಾಮ್ ಕೃಷ್ಣ ಕಾವ್ಯ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಶೇಷಗಿರಿ, ತಾಲೂಕ್ ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. ಆ ಪ್ರಶ್ನೆಯಲ್ಲಿ ಏನಿದೆಯೋ ಅದೇ ಫ್ರಾಮ್ ಅಡ್ರೆಸ್ಸನ್ನು ಇಲ್ಲಿ ಬರೆದ್ವಿ. ಇನ್ನು 2ನೇ ಹಂತ, ಅದು ದಿನಾಂಕ. ಸ್ಟೆಪ್ 2, ಪರ್ಸನಲ್ ಲೆಟರ್ ಮತ್ತು ಆಫಿಷಿಯಲ್ ಲೆಟರ್ ಎರಡರಲ್ಲೂ ಸ್ಟೆಪ್ 1 ಸ್ಟೆಪ್ 2 ಸೇಮ್. ನೆನ್ಪಿಟ್ಕೊಡ್ರಿ. ಡೇಟ್ ಹಾಕಿದ್ವಿ 22/8/2020. ಆಫಿಷಿಯಲ್ ಲೆಟರ್ನಲ್ಲಿ
ಮೂರನೇ ಹಂತ, ಇಲ್ಲಿಂದ ಆಫಿಷಿಯಲ್ ಲೆಟರ್ ಏನಾಗ್ತೈತೆ ಅಂತಂದ್ರೆ ಬೇರೆ ಆಗ್ತಾ ಹೋಗ್ತೈತಿ. ಟು ಅಡ್ರೆಸ್ಸನ್ನು ಡೇಟ್ ಆದ ತಕ್ಷಣವೇ ಬರೆದು ಬಿಡ್ತೀವಿ. ಸೊ ಅದು ಸ್ಟೆಪ್ 3. ಸ್ಟೆಪ್ 3 ಏನಿದೆ, ಯಾರಿಗೆ ಪತ್ರ ಬರಿಬೇಕಾಗಿದೆ ಅಂತ. ಆ ಪತ್ರದಲ್ಲಿ ಪ್ರಶ್ನೆ ಏನಿದೆ, ಟು ದ ಪ್ರೆಸಿಡೆಂಟ್, ರೈಟ್ ಅ ಲೆಟರ್ ಟು ದ ಪ್ರೆಸಿಡೆಂಟ್, ಗ್ರಾಮ ಪಂಚಾಯತ್ ಶೇಷಗಿರಿ, ವಾಟ್ ಎವರ್ ಫ್ರಾಮ್ ಅಡ್ರೆಸ್ ಇದನ್ನ ದ್ಯಾಟ್ ವೇ, ಏನು ಫ್ರಾಮ್ ಅಡ್ರೆಸ್ ಐತಲ್ಲ ಅದ ಹಳ್ಳಿ ಹೆಸರನ್ನು ನೀವು ತಗೊಂಡ್ರು ಅಡ್ಡಿ ಇಲ್ಲ. ಟು ದ ಪ್ರೆಸಿಡೆಂಟ್, ಗ್ರಾಮ ಪಂಚಾಯತ್ ಶೇಷಗಿರಿ, ತಾಲೂಕು ಹಾನಗಲ್, ಡಿಸ್ಟ್ರಿಕ್ಟ್ ಹಾವೇರಿ. ಅವರು ಶೇಷಗಿರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರೇ ಅಂತ ತಿಳ್ಕೊಬೇಕು. ಟು ಅಡ್ರೆಸ್ಸನ್ನು ಬರೆದ್ವಿ ನಮ್ಮ ಹಂತ 3, ಅದೇ ಪ್ರಶ್ನೆಯಲ್ಲಿರುವಂತೆ ನೆನಪಿಟ್ಕೊಳ್ರಿ. ನಂತರ ಸ್ಟೆಪ್ 4, ಇದು ಸ್ಯಾಲ್ಯೂಟೇಷನ್ ಆರ್ ಗ್ರೀಟಿಂಗ್ಸ್. ನಾವು ಯಾರಿಗೆ ಪತ್ರ ಬರಿತಾ ಇದ್ದೀವೋ ಅವರನ್ನು ಸ್ಯಾಲ್ಯೂಟ್ ಮಾಡ್ತೀವಿ, ನಾವು ಗ್ರೀಟ್ ಮಾಡ್ತೀವಿ. ಹೆಂಗೆ? ಅಲ್ಲಾದ್ರೆ ಏನು ಮಾಡ್ತಿದ್ವಿ ನಾವು ಪರ್ಸ್ನಲ್ ಲೆಟರ್ನಾಗ ಮೈ ಡಿಯರ್ ಫಾದರ್, ಮೈ ಡಿಯರ್ ಸಿಸ್ಟರ್, ಮೈ ಡಿಯರ್ ಫ್ರೆಂಡ್ ಅಂತ ಈ ರೀತಿ ಸಲ್ಯೂಟ್ ಮಾಡ್ತಿದ್ವಿ. ಆದರೆ ಇಲ್ಲಿ ರಿಸ್ಪೆಕ್ಟೆಡ್ ಸರ್ ಸ್ಲ್ಯಾಶ್ ಮ್ಯಾಡಮ್, ಮೇಡಮ್ ಇದ್ದರೆ ರಿಸ್ಪೆಕ್ಟೆಡ್ ಮೇಡಮ್ ಅನ್ಬೇಕು, ಸರ್ ಇದ್ದರೆ ರಿಸ್ಪೆಕ್ಟೆಡ್ ಸರ್ ಅಂತ ಅನ್ಬೇಕು. ಸ್ಟೆಪ್ 4 ಸ್ಯಾಲ್ಯೂಟೇಷನ್ ರಿಸ್ಪೆಕ್ಟೆಡ್ ಸರ್ ಆರ್ ರಿಸ್ಪೆಕ್ಟೆಡ್ ಮೇಡಮ್. 5ನೇ ಹಂತ ಏನು ಬರ್ತದೆ ಅಂತಂದ್ರೆ ಸಬ್ಜೆಕ್ಟ್, ನಾವೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಅವರಲ್ಲಿ ಅಂತ. ಸೊ ಈ ಪತ್ರದಲ್ಲಿ ಏನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ನಾವು, ಸೇಫ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಅಂತ. ರಿಕ್ವೆಸ್ಟಿಂಗ್ ಫಾರ್ ಸಬ್ಜೆಕ್ಟ್ ಅಂತ ಬರೆದು ರಿಕ್ವೆಸ್ಟಿಂಗ್ ಫಾರ್ ಅಂತ, ಇದು ಎಲ್ಲ ಪತ್ರಗಳಿಗೂ ಎಲ್ಲ ಆಫಿಷಿಯಲ್ ಲೆಟರ್ಗಳಿಗೂ ರಿಕ್ವೆಸ್ಟಿಂಗ್ ಫಾರ್ ಅಂತ ಬರೆದ ಬಿಡ್ರಿ ಇದನ್ನು. ಇದಿಷ್ಟು ರಿಕ್ವೆಸ್ಟಿಂಗ್ ಫಾರ್ ಅಂತ ನನ್ನ ಹಂತಗಳನ್ನ ಬರೆಸುವಾಗಲೂ ಕೂಡ ನಿಮಗೆ ಬರೆಸಿದ್ದೀನಿ. ರಿಕ್ವೆಸ್ಟಿಂಗ್ ಫಾರ್ ಅಂತ ಬರ್ದಿರಿ ಅಂತಂದ್ರೆ ಟಾಪಿಕ್ ಏನೈತಿ, ಸೇಫ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. ರಿಕ್ವೆಸ್ಟಿಂಗ್ ಫಾರ್ ಸೇಫ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. ಇದನ್ನ ಏನು ಮಾಡ್ತೀವಿ ನಾವು ಬಾಡಿ ಆಫ್ ದಿ ಲೆಟರ್ನಲ್ಲಿ ವಿವರಿಸ್ತಾ ಹೋಗ್ತೀವಿ. ಸ್ಟೆಪ್ 5 ಸಬ್ಜೆಕ್ಟ್ ಆಯಿತು. ಅದರ ನಂತರ ಸ್ಟೆಪ್ 6. ಸ್ಟೆಪ್ 6 ಏನು ಅಂತಂದರೆ ಬಾಡಿ ಆಫ್ ದಿ ಲೆಟರ್. ಬಾಡಿ ಆಫ್ ದಿ ಲೆಟರ್ ಅಂತಂದ್ರೆ ಪತ್ರದ ವಿಷಯ, ಏನು ವಿಷಯ ಐತಿ, ಇಲ್ಲೇನು ಸಬ್ಜೆಕ್ಟ್ನಾಗ ಬರೆದಿರ್ತೀವಲ್ಲ ವಿಷಯನ, ಅದನ್ನೇ ಸಂಕ್ಷಿಪ್ತವಾಗಿ ವಿವರಿಸೋದು, ಅವ್ರು ಮನಗಾಣಿಸೋದು ವಿಷಯವನ್ನು. ವಿತ್ ಡ್ಯೂ ರೆಸ್ಪೆಕ್ಟ್ ಐ ರಿಕ್ವೆಸ್ಟ್ ಯು. ಇದು ಕೂಡ ಎಲ್ಲ ಆಫಿಷಿಯಲ್ ಲೆಟರ್ಗಳಿಗೂ ಸ್ಟಾರ್ಟಿಂಗ್ ಲೈನ್ ಸೇಮನ ಇರ್ತೈತಿ. ನಾನು ಒಂದು 2 ಆಯ್ಕೆ ಮಾಡಿದ್ದೀನಿ, ಆ 2ರಲ್ಲಿ ಯಾವುದಾದ್ರೂ ಒಂದು ಬರೀರಿ. ಇನ್ನೂ ಒಂದು ಬರಿಬೋದು ನೀವು, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಯು, ಹಾಗೂ ಕೂಡ ನೀವು ಆರಂಭಿಸ್ಬೋದು. ಪರ್ಸ್ನಲ್ ಲೆಟರ್ನಾಗಾದ್ರೆ ಬಹಳ ಆಯ್ಕೆಗಳಿದ್ವು, ಆದರೆ ಇಲ್ಲಿ 2 ಆಯ್ಕೆಗಳದಾವೆ. ಇಲ್ಲಿಯೂ ಸುಮಾರು ಆಯ್ಕೆಗಳದಾವೆ, ಆದರೆ ಸಾರ್ವತ್ರಿಕವಾಗಿ ಅವುಗಳನ್ನು ಅನ್ವಯಿಸೋದಕ್ಕೆ ಬರೋದಿಲ್ಲ. ಎಲ್ಲ ಬಾಡಿ ಆಫ್ ದಿ ಲೆಟ್ರಿಗೂ ಅವುಗಳನ್ನು ಅನ್ವಯಿಸೋದಕ್ಕೆ ಬರೋದಿಲ್ಲ, ಇಲ್ಲೂ ಭಾಳಷ್ಟಿವೆ. ಅದಕ್ಕೆ ಇವು 2 ಏನದಾವ ಅಂತಂದ್ರೆ ನಾನು ಆಯ್ಕೆ ಮಾಡಿರುವಂಥವು ಎಲ್ಲ ಆಫಿಷಿಯಲ್ ಲೆಟರ್ಗಳಿಗೂ ಕೂಡ ನೀವು ಇವುಗಳನ್ನು ಅನ್ವಯಿಸ್ಬೋದು. ಅದಕ್ಕೆ 2 ಆಯ್ಕೆ ಮಾಡಿದ್ದೀನಿ. ಒಂದು ವಿತ್ ಡ್ಯೂ ರೆಸ್ಪೆಕ್ಟ್ ಐ ರಿಕ್ವೆಸ್ಟ್ ಯು ಅಂತ ಆರಂಭ ಮಾಡಿರಿ, ಇಲ್ಲ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಯು ಅಂತನಾರ ಆರಂಭ ಮಾಡಿರಿ. ಇಷ್ಟು ಹೇಳಿದ ನಂತರ ನಾವೇನು ಮಾಡ್ತೀವಿ, ಬಾಡಿ ಆಫ್ ದಿ ಲೆಟ್ರಿಗೆ ಬರ್ತೀವಿ, ಆ ಪತ್ರದ ವಿಷಯ ಏನೈತಿ ಅಂತ. ಆಮೇಲೆ ನಿಮ್ಮನ್ನು ಪರಿಚಯ ಮಾಡ್ಕೊಳ್ರಿ. ಐ ಆಮ್ ಕೃಷ್ಣ ಕಾವ್ಯ, ರೆಸಿಡೆಂಟ್ ಆಫ್ ಶೇಷಗಿರಿ ವಿಲೇಜ್. ಆ ಹಳ್ಳಿಯಲ್ಲಿ ವಾಸಿಸ್ತಾ ಇರುವಂಥ ಒಬ್ಬ ವ್ಯಕ್ತಿ ನಾನು. ದ ವಾಟರ್ ದಟ್ ಈಸ್ ಬೀಯಿಂಗ್ ಪ್ರೊವೈಡೆಡ್ ಥ್ರೂ ಟ್ಯಾಪ್ಸ್ ಈಸ್ ವೆರಿ ಡರ್ಟಿ. ನಲ್ಲಿಗಳ ಮುಖಾಂತರ ನೀವೇನು ನೀರನ್ನು ಪ್ರೊವೈಡ್ ಮಾಡ್ತಾ ಇದ್ದೀರಲ್ಲ, ಒದಗಿಸ್ತಾ ಇದ್ದೀರಲ್ಲ, ಅದು ಭಾಳ ಹೊಲಸಾಗಿದೆ. ಸಮ್ ಟೈಮ್ಸ್ ಇಟ್ ಸ್ಮೆಲ್ಸ್ ಬ್ಯಾಡ್ಲಿ. ಕೆಲವೊಂದು ಸಾರಿ ಅದೇನಾಗ್ತೈತಿ, ಭಾಳ ಕೆಟ್ಟ ಸ್ಮೆಲ್ ಬರ್ತೈತಿ. ಐ ಹ್ಯಾವ್ ಟ್ರೈ ಟು ಡ್ರಾ ದ ಅಟೆನ್ಷನ್ ಆಫ್ ದ ವಾಟರ್ ಮ್ಯಾನ್ ಮೆನಿ ಟೈಮ್ಸ್. ನಾನು ನೀರನ್ನು ಒದಗಿಸುವಂತಹ ವ್ಯಕ್ತಿಯನ್ನು ಬಹಳ ಸಾರಿ ಸಂಪರ್ಕಿಸಿದ್ದೀನಿ, ಆದರೆ ಯಾವುದೇ ಪರಿಣಾಮ ಆಗಿಲ್ಲ. ಬಟ್ ದ ಪ್ರಾಬ್ಲಮ್ ಹ್ಯಾಸ್ ನಾಟ್ ಬೀನ್ ಸಾಲ್ವ್ಡ್. ಆ ಸಮಸ್ಯೆ ಪರಿಹಾರನೇ ಆಗಿಲ್ಲ. ದಿಸ್ ಪ್ರಾಬ್ಲಮ್ ನೀಡ್ಸ್ ಯುವರ್ ಇಮಿಡಿಯೇಟ್ ಅಟೆನ್ಷನ್. ಈ ಸಮಸ್ಯೆಗೆ ನೀವು ತಕ್ಷಣ ಸ್ಪಂದಿಸಬೇಕು. ಸೊ ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ಈ ಕೊನೆ ಸಾಲು ಕೂಡ ಎಲ್ಲ ಸೇಮ್, ಒಂದೇ ಒಂದು ಬರೆಸಿದ್ದೀನಿ ಕೊನೆ ಸಾಲು, ಎಲ್ಲದಕ್ಕೂ ಅನ್ವಯ ಆಗೋ ರೀತಿಯಲ್ಲಿ. ಸೊ ಇದನ್ನಾದ್ರೆ ಬರೀರಿ, ಅಥವಾ ನೀವು ಕ್ರಿಯೇಟಿವ್ ಆಗಿ ಇನ್ನೊಂದಿಷ್ಟು ಎಲ್ಲಾದರೂ ಕಲೆಕ್ಟ್ ಮಾಡ್ಕೊಂಡು ಬರೀತೀನಿ ಅಂತಂದ್ರೆ ಅದು ಕೂಡ ಓಕೆ. ಇದು ಫೈನಲ್ ಅಲ್ಲ, ಇದೊಂದು ಮಾದರಿ ಅಷ್ಟೇ ನಿಮಗೆ. ಸೊ ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ದಯವಿಟ್ಟು ನನ್ನ ವಿನಂತಿಯನ್ನು
ಪರಿಗಣಿಸಿ ಅಂತ ನೀವೇನು ಮಾಡ್ತೀರಿ, ಬಾಡಿ ಆಫ್ ದಿ ಲೆಟ್ರನ್ನು ಬರಿತೀರಿ. ಹಿಂಗೆ ಬರಿಬೇಕು ಅಂತಿಲ್ಲ, ನೀವು ರಚನಾತ್ಮಕವಾಗಿ ಹೇಗೆ ಬೇಕಾದರೂ ಬಾಡಿ ಆಫ್ ದಿ ಲೆಟ್ರನ್ನು ಬರಿಬೋದು. ಇನ್ನಷ್ಟು ವಿವರವಾಗಿ ನೀವು ಸಮಸ್ಯೆಯನ್ನು ವ್ಯಕ್ತಪಡಿಸ್ಬೋದು. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಯು ಟು ಪ್ರೊವೈಡ್ ಸೇಫ್ ಆ್ಯಂಡ್ ಕ್ಲೀನ್ ಡ್ರಿಂಕಿಂಗ್ ವಾಟರ್. So many people in my village are suffering from many diseases because of the bad drinking water or dirty drinking water. Many children were admitted in the hospital just a week ago just because of this dirty water. It may cause epidemic, it may cause many diseases. ಏನಾದರೂ ನೀವು ಅದರಲ್ಲಿ ನಿಮ್ಮ ಲೋಕಲ್ ಸಮಸ್ಯೆ ಏನೈತಲ್ಲ ಅದನ್ನು ಹಾಕಿ ಬರಿಬೋದು. ಇದೊಂದು ಮಾದರಿ ಅಷ್ಟೇ. ಈಗ ನಾವೇನು ಮಾಡೋಣ, 6 ಹಂತಗಳಾದವು, ಇನ್ನೂ 3 ಹಂತಗಳಿದ್ದೀವಿ, ಇನ್ನೂ 3 ಹಂತಗಳದಾವೆ. ಆ ಹಂತಗಳನ್ನು ಕೂಡ ಇಲ್ಲಿಯೇ ನೋಡೋಣ. ಏಳನೇ ಹಂತ ಥ್ಯಾಂಕಿಂಗ್ ಯು. ಬಾಡಿ ಆಫ್ ದ ಲೆಟರ್ ಎಲ್ಲ ಬರೆದ ತಕ್ಷಣ ಏನು ಮಾಡ್ತೀವಿ, ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಸ್ಟೆಪ್ 7 ನೀವು ಥ್ಯಾಂಕಿಂಗ್ ಯು ಅಂತಲೂ ಬರಿಬೋದು, ಥ್ಯಾಂಕ್ ಯು ಅಂತಲೂ ಬರಿಬೋದು. ಥ್ಯಾಂಕ್ಸ್ ಗಿವಿಂಗ್ ಆದ ತಕ್ಷಣ ಏನು ಮಾಡ್ತೀವಿ, ನಾವು 8ನೇ ಹಂತಕ್ಕೆ ಬರ್ತೀವಿ. 8ನೇ ಹಂತದಲ್ಲಿ ಯುವರ್ಸ್ ಸಿನ್ಸಿಯರ್ಲಿ, ನಿಮ್ಮ ಪ್ರಾಮಾಣಿಕ ಆ ರೀತಿ ಭಾವನೆ ಬರುವಂತಹ ರೀತಿಯಲ್ಲಿ, ಇಂತಿ ತಮ್ಮ ವಿಶ್ವಾಸಿ ಅಂತ ಭಾವನೆ ಬರುವ ರೀತಿಯಲ್ಲಿ ಬಂದು ನಿಮ್ಮ ಸಿಗ್ನೇಚರ್ ಮಾಡ್ತೀರಿ, ಕೃಷ್ಣ ಅಥವಾ ಕಾವ್ಯ ಅಂತೇಳಿ. ಇಷ್ಟೆಲ್ಲ ಬರೆದ ನಂತರ ಕೊನೆ ಹಂತ 9ನೇದು, ಅದು ಯಾವುದಂತಂದ್ರೆ ಪ್ಲೇಸ್ ಅಂತ ಬರೀತೀರಿ, ಶೇಷಗಿರಿ ಅಂತೇಳಿ. ನೀವು ಯಾವ ಅಡ್ರೆಸ್ನಾಗ ಪ್ಲೇಸ್ ಇರ್ತೈತೋ ಆ ಪ್ಲೇಸ್ ಬರೆದ ಏನು ಮಾಡ್ತೀರಿ, ಪತ್ರವನ್ನು ಮುಕ್ತಾಯಗೊಳಿಸ್ತೀರಿ. ಕೊನೆಗೆ ಎನ್ವೆಲಪ್ನಲ್ಲಿ ಹಾಕಿ ಟು ಅಡ್ರೆಸ್ ಬರೆದು ಆ ಪತ್ರನ ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇದಿಷ್ಟು ಆಫಿಷಿಯಲ್ ಲೆಟರನ್ನು ಹೇಗೆ ಬರಿಬೇಕು ಅನ್ನೋದನ್ನು 9 ಹಂತಗಳನ್ನು ಉಪಯೋಗಿಸ್ಕೊಂಡು ಕಲಿತ್ಕೊಂಡ್ವಿ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಅದೇನಂತಂದರೆ, ನಿಮ್ಮ SSLCಯಲ್ಲಿ ಕಳೆದ ಬಾರಿ ಜೂನ್ 2020ರಲ್ಲಿ SSLC ಎಕ್ಸಾಮ್ ನಡೀತಲ್ಲ, ಆ SSLC ಎಕ್ಸಾಮ್ನಲ್ಲಿನ ಒಂದು ಉದಾಹರಣೆಯನ್ನು ತಗೊಂಡು ಆ ಪತ್ರವನ್ನು ಇದೇ ರೀತಿ 9 ಹಂತಗಳನ್ನು ಉಪಯೋಗಿಸ್ಕೊಂಡು ಬರಿತಾ ಹೋಗೋಣ. Example 2, taken from the question paper of Second Language English Annual Board Examinations, June 2020. Question: imagine you are Kiran Kirtana, studying in Government High School, Koppala. Write a letter to the Commissioner, City Municipal Corporation, complaining about drainage problems in your locality ಅಂತ. ಇದಿಷ್ಟು ನಿಮ್ಮ ಪ್ರಶ್ನೆ, ನೀಟಾಗಿ ಬಿಡಿಸ್ತಾ ಹೋಗೋಣ. ಆನ್ಸರ್: ದಿಸ್ ಈಸ್ ದ ಕ್ವಶನ್ ಆ್ಯಂಡ್ ಹಿಯರ್ ದೇರ್ ಈಸ್ ಆನ್ಸರ್. ಫಸ್ಟ್ ಸ್ಟೆಪ್, that is from address. From Kiran Kirtana, if you are a boy write Kiran, if you are a girl write Kirtana. Government High School, Koppala. ಮೊದಲನೇ ಸ್ಟೆಪ್ಪಿಗೆ ನಾವೇನು ಮಾಡಿದ್ದೀವಿ, ಫ್ರಾಮ್ ಅಡ್ರೆಸ್ ಬರೆದ್ವಿ. ಫ್ರಾಮ್ ಅಡ್ರೆಸ್ಸನ್ನು ಎಲ್ಲಿಂದ ತಗೊಂಡ್ವಿ, ಇದೇ ಪ್ರಶ್ನೆಯಿಂದ, ನಿಮ್ಮ ಫ್ರಾಮ್ ಅಡ್ರೆಸ್ ಅಲ್ಲ. ನಂತರ 2ನೇ ಹಂತ, ಅದು ಡೇಟ್ ಹಾಕಿದ್ವಿ, ಡೇಟ್ 22/8/2020. 3ನೇ ಹಂತ ಟು ಅಡ್ರೆಸ್, ಯಾರಿಗೆ ಬರೀಬೇಕಾಗೈತಿ ಅದನ್ನು ಕೂಡ ಇಲ್ಲೇ ಕೊಟ್ಟಿರ್ತಾರೆ. ದ ಕಮಿಷನರ್, ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್. ಯಾವ ಊರಿಂದು ನಿಮ್ಮ ಫ್ರಾಮ್ ಅಡ್ರೆಸ್ನಾಗ ಏನು ಊರು ಐತಲ್ಲ, ನಗರ ಐತಲ್ಲ, ಅದೇ ಊರು ನಗರವನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ದ ಕಮಿಷನರ್, ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್, ಕೊಪ್ಪಳ. ಇಲ್ಲಿ ಬರೀ 3 ಹಂತಗಳು ಮುಗಿದ್ವು, ಇನ್ನು 6 ಹಂತಗಳಿವೆ, ಅವುಗಳನ್ನು ನೋಡ್ಕೊಂಬರೋಣ. ಜೂನ್ 2020ರಲ್ಲಿ ನಡೆದಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯಲ್ಲಿನ ಫಾರ್ಮಲ್ ಲೆಟರ್ನ ಪ್ರಶ್ನೆಯನ್ನು ನಾವಿಲ್ಲಿ ಬಿಡಿಸ್ತಾ ಇದ್ದೀವಿ. ಈಗಾಗಲೇ 3 ಹಂತಗಳನ್ನು ನೋಡಿದ್ವಿ. ನಂತರ ನಮ್ಮ 4ನೇ ಹಂತ ಗ್ರೀಟಿಂಗ್ ಆರ್ ಸಲ್ಯೂಟೇಷನ್. ನಾವು ಯಾರಿಗೆ ಗ್ರೀಟ್ ಮಾಡಬೇಕು, ಯಾರಿಗೆ ಪತ್ರವನ್ನು ಬರಿತಾ ಇದ್ದೀವಲ್ಲ ಅವರಿಗೆ, ಇಲ್ಲಿ ಸಿಟಿ ಮುನ್ಸಿಪಲ್ ಕಮಿಷನರ್ ಅವರಿಗೆ ಬರಿತಾ ಇದ್ದೀವಿ.
ರೆಸ್ಪೆಕ್ಟೆಡ್ ಸರ್ ಮೇಡಮ್, ಸರ್ ಇದ್ದರೆ ಸರ್, ಮೇಡಮ್ ಇದ್ದರೆ ಮೇಡಮ್. 4ನೇ ಹಂತ. ಇನ್ನು 5ನೇ ಹಂತ ನಮ್ಮ ಪತ್ರದ ವಿಷಯ. ಏನು ವಿಷಯ ಇದೆ? ರಿಕ್ವೆಸ್ಟಿಂಗ್ ಫಾರ್, ಎಲ್ಲದಕ್ಕೂ ಸಬ್ಜೆಕ್ಟ್ ಅಂತ ಬರೆದು ರಿಕ್ವೆಸ್ಟಿಂಗ್ ಫಾರ್ ಎಲ್ಲದಕ್ಕೂ ಬರೀರಿ, ನಡೀತೈತಿ ಅಂತ ಹೇಳಿದ್ದೆ ನಾನು, ಬರೀಬಹುದು. ದ ಸೊಲ್ಯೂಷನ್ ಆಫ್ ದ ಡ್ರೈನೇಜ್ ಪ್ರಾಬ್ಲಮ್ಸ್, ಏನು ಪ್ರಾಬ್ಲಮ್ ಐತಿ ನಿಮ್ಮ ಲೊಕ್ಯಾಲಿಟಿ ಒಳಗೆ? ಡ್ರೈನೇಜ್ ಪ್ರಾಬ್ಲಮ್ ಐತಿ, ಆ ಸಬ್ಜೆಕ್ಟ್ 1 ಅಥವಾ 1.5 ಸಾಲಿನಲ್ಲಿ. ನಂತರ ಇಷ್ಟು ಬರೆದ ನಂತರ ನಾವೇನು ಮಾಡ್ತೀವಿ? ಬಾಡಿ ಆಫ್ ದಿ ಲೆಟರ್ಗೆ ಬರ್ತೀವಿ. ಅದು ನಮ್ಮ ಪತ್ರದ 6ನೇ ಹಂತ. ಇಲ್ಲಿ ಬಾಡಿ ಆಫ್ ದಿ ಲೆಟ್ರಿಗೆ ಒಂದೆರಡು ಕಾಮನ್ ಆಗಿರುವಂತಹ ವಾಕ್ಯಗಳನ್ನು ಬರೆಸಿದ್ದೆ ನಾನು. ವಿತ್ ಡ್ಯೂ ರೆಸ್ಪೆಕ್ಟ್ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಯು ಅಂತ ಒಂದು. ನಂತರ ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಯು ಅಂತ. ಇನ್ನೂ ಬಹಳಷ್ಟಿವೆ, ಯಾವುದನ್ನಾದರೂ ನೀವು ಉಪಯೋಗಿಸ್ಬೋದು. ಇಲ್ಲಿ ಕಾಮನ್ ಆಗಿ ಉಪಯೋಗಿಸಲ್ಪಡುವಂತಹ 2 ವಾಕ್ಯಗಳನ್ನು ನಾನು ಆಯ್ಕೆ ಮಾಡಿ ಕೊಟ್ಟಿದ್ದೀನಿ, ಅವುಗಳನ್ನು ನೀವು ಬಳಸ್ಬೋದು. ಇವತ್ತು ನಾನು ಈ ಸಂಚಿಕೆಯಲ್ಲಿ ನಾನು 2ನೇ ವಾಕ್ಯವನ್ನು ಬಳಸಿದ್ದೀನಿ. ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಟು ರಿಕ್ವೆಸ್ಟ್ ಯು ಫಾರ್ ದ ಸೊಲ್ಯೂಷನ್ ಆಫ್ ದಿ ಡ್ರೈನೇಜ್ ಪ್ರಾಬ್ಲಮ್ಸ್ ಇನ್ ಅವರ್ ಲೊಕ್ಯಾಲಿಟಿ. ಆ ವಿಷಯವನ್ನು ಮನಮುಟ್ಟುವಂತೆ ವರ್ಣಿಸ್ತಾ ಹೋಗ್ಬೇಕಿಲ್ಲಿ. ಆ ಸಮಸ್ಯೆ ಏನು ಸಮಸ್ಯೆ ಇದೆ, ಅದು ಯಾವ ರೀತಿ ಇನ್ನಿತರ ಸಮಸ್ಯೆಗಳಿಗೆ ಎಡೆಮಾಡಿ ಕೊಡ್ತಾ ಇದೆ, ಯಾವ ರೀತಿ ನಿಮ್ಮ ಆ ಲೊಕ್ಯಾಲಿಟಿಯಲ್ಲಿ ವಾಸವಿರುವಂಥ ಎಲ್ಲ ಜನರಿಗೆ ತೊಂದರೆ ಆಗ್ತಾ ಇದೆ, ಹೇಗದು ದೊಡ್ಡ ಸಮಸ್ಯೆಯಾಗಿ ಉದ್ಭವಿಸ್ಬೋದು ಮುಂಬರುವ ದಿನಗಳಲ್ಲಿ ಅನ್ನುವ ವಿಷಯಗಳನ್ನು ಬರೆದು ಕಮಿಷನರ್ ಅವರ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ನಾವಿಲ್ಲಿ ಮಾಡ್ತೀವಿ. ಮತ್ತಿಲ್ಲಿ ಪ್ರಾಬ್ಲಮ್ ಬರೀತೀರಿ. ನಂತರ ನಿಮ್ಮನ್ನು ಒಂದೇ ಲೈನಲ್ಲಿ ಪರಿಚಯ ಮಾಡ್ಕೊತೀರಿ. ಐ ಆಮ್ ಕಿರಣ್ ಕೀರ್ತಿ, ಅ ರೆಸಿಡೆಂಟ್ ಆಫ್ ರಮಾನಂದ ನಗರ, ಕೊಪ್ಪಳ ಅಂತ. ದ ಕಂಡೀಷನ್ ಆಫ್ ದ ಡ್ರೈನೇಜ್ ಸಿಸ್ಟಮ್ ಇನ್ ಅವರ್ ಲೊಕ್ಯಾಲಿಟಿ ಈಸ್ ವೆರಿ ಬ್ಯಾಡ್. ನಮ್ಮ ಏರಿಯಾದಲ್ಲಿ ಆ ಡ್ರೈನೇಜ್ ಸಿಸ್ಟಮ್, ಚರಂಡಿ ವ್ಯವಸ್ಥೆ ಬಹಳ ಕೆಟ್ಟದಾಗಿದೆ. ಆ್ಯಸ್ ದ ವಾಟರ್ ಕ್ಲಾಗ್ಡ್ ಅಪ್ ದ ಇನ್ಸೆಕ್ಟ್ಸ್ ಹ್ಯಾವ್ ಸ್ಟಾರ್ಟೆಡ್ ಟು ಬ್ರೀಡ್. ನೀರು ನಿಂತ್ಕೊಳ್ತಾ ಹೋಗುತ್ತೆ, ಆ ನಿಂತ್ಕೊಂಡಂಥ ನೀರಿನಲ್ಲಿ ರೋಗಾಣುಗಳು ಹುಟ್ಟುಕೊಳ್ತಾ ಇವೆ. ದ ರೇನಿ ಸೀಸನ್ ಈಸ್ ಆನ್ ದ ವೇ. ಮಳೆಗಾಲ ಕೂಡ ಬರ್ತಾ ಇದೆ. ದಿಸ್ ವುಡ್ ಫರ್ದರ್ ಆ್ಯಡ್ ಮೋರ್ ಪ್ರಾಬ್ಲಮ್ಸ್. ಇದೇನು ಮಾಡ್ತೈತೆ ಅಂತಂದ್ರೆ ಇನ್ನಷ್ಟು ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತದೆ. ಆ ಕಾರಣಕ್ಕೋಸ್ಕರ ದಯವಿಟ್ಟು ಇದನ್ನು ತಕ್ಷಣವೇ ನೀವು ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿ ಅಂತ ಇಲ್ಲಿ ನೋಡ್ರಿ. ಸೊ ಪ್ಲೀಸ್ ಕನ್ಸಿಡರ್ ಮೈ ರಿಕ್ವೆಸ್ಟ್. ಎಲ್ಲ ಫಾರ್ಮಲ್ ಪತ್ರಗಳಿಗೂ ಕೂಡ ನೀವು ಇದೊಂದು ಸೆಂಟೆನ್ಸಿಂದ ಉಪಯೋಗಿಸ್ಬೋದು. ಬಹಳಷ್ಟಿವೆ, ಉಪಯೋಗಿಸ್ಬಹುದು ಅಂತ ಹೇಳ್ತಾ ಇದ್ದೀನಿ. ಅವುಗಳ ಸಹಾಯವನ್ನು ಕೂಡ ನೀವು ತೆಗೆದುಕೋಬೋದು. ಇದೊಂದು ಉದಾಹರಣೆ ಅಷ್ಟೇ. ಸೊ ಬಾಡಿ ಆಫ್ ದಿ ಲೆಟರ್ ನಮ್ಮ 6ನೇ ಹಂತವಾಗಿತ್ತು. ಬಾಡಿ ಆಫ್ ದಿ ಲೆಟರ್ ಮುಗಿಸಿದ ತಕ್ಷಣ ನಾವೇನು ಮಾಡ್ತೀವಿ? ಥ್ಯಾಂಕ್ಸ್ ಗಿವಿಂಗ್. ಯಾರಿಗೆ ಪತ್ರ ಬರೆದಿದ್ದೀವೋ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ಬೇಕಲ್ಲ. ಸೊ ನೀವು 2 ರೀತಿಯಲ್ಲಿ ಬರಿಬೋದು. ಥ್ಯಾಂಕಿಂಗ್ ಯು ಅಂತಾರೆ ಬರಿಬೋದು, ಇಲ್ಲ ಥ್ಯಾಂಕ್ ಯು ಅಂತಾರೆ ಬರಿಬೋದು. 2 ನಡೀತೈತಿ. ನಂತರ ನಮ್ಮ 8ನೇ ಹಂತ ಅದು ಕ್ಲೋಸಿಂಗ್ ದ ಲೆಟರನ್ನು ಏನು ಮಾಡ್ತೀವಿ ನಾವು? ಕ್ಲೋಸ್ ಮಾಡ್ತೀವಿ. ಯಾವ ಶಬ್ದ ಉಪಯೋಗಿಸ್ತೀವಿ ಇಲ್ಲಿ? ಯುವರ್ಸ್ ಸಿನ್ಸಿಯರ್ಲಿ, ಯುವರ್ಸ್ ಫೇತ್ಫುಲಿ ಅಂತಲೂ ಇಲ್ಲಿ ಬಳಸ್ಬೋದು. ಇವು ಬಹಳಷ್ಟು ಶಬ್ದಗಳಿವೆ, ಅವುಗಳ ಸಹಾಯವನ್ನು ಕೂಡ ನಾವು ಬಳಸ್ಬೋದು. ಇದು ಸಾಮಾನ್ಯವಾಗಿ ಬಳಸುವಂಥದ್ದು ಯುವರ್ಸ್ ಸಿನ್ಸಿಯರ್ಲಿ ಅಂತ, ಅದಕ್ಕೆ ನಾನು ಇಲ್ಲಿ ಅದನ್ನು ಬಳಸಿದ್ದೀನಿ. ನಿಮ್ಮ ಸೈನ್ ಮಾಡ್ತೀರಿ ಇಲ್ಲಿ ಕಿರಣ್ ಅಥವಾ ಕೀರ್ತನ ಅಂಥೇಳಿ. ಕೊನೆಯದು 9ನೇ ಹಂತ ಯಾವುದು ಅಂತಂದರೆ ಪ್ಲೇಸ್, ಕೊಪ್ಪಳ. ನೀವು ಯಾವ ಪ್ಲೇಸ್ ಐತೋ ಆ ಪ್ಲೇಸನ್ನು ಬರಿತೀರಿ. ಇನ್ನೂ ಒಂದು ಹಂತನ ಸೇರಿಸ್ಕೋಬೋದು ನೀವು, 10ನೇ ಹಂತ. ಅದೇನಂತಂದರೆ ಟು ಅಡ್ರೆಸ್. ಎನ್ವಿಲಾಪ್ ಮೇಲೆ ಮತ್ತೊಂದು ಸಲ ಬರಿತೀವಲ್ಲ, ಈ ಬರೆದಿರುವಂಥ ಮನವಿಯನ್ನು ಆ ಪತ್ರದಲ್ಲಿ ಸೇರಿಸಿ ಎನ್ವಿಲಾಪ್ ಮೇಲೆ ಮತ್ತು ಟು ಅಡ್ರೆಸ್ ಬರಿತೀವಿ. ಅದನ್ನು ಕೂಡ ನೀವು ಸೇರಿಸ್ಕೋಬಹುದು ವಿದ್ಯಾರ್ಥಿಗಳೇ. ಇದಿಷ್ಟು ಫಾರ್ಮಲ್ ಲೆಟರ್ ಬಗ್ಗೆ ಇರುವಂತಹ ಮಾಹಿತಿ. ಫಾರ್ಮಲ್ ಲೆಟರ್ನ ಪರಿಚಯ ಮಾಡ್ಕೊಂಡ್ವಿ, ಅದನ್ನು ಬರೆಯೋ ಹಂತಗಳನ್ನು ನೋಡಿದ್ವಿ, ಒಂದು ಉದಾಹರಣೆಯನ್ನು ಬಿಡಿಸಿದ್ವಿ. ಜೊತೆಗೆ ನಿಮ್ಮ SSLC ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿರುವಂತಹ ಒಂದು ಉದಾಹರಣೆಯನ್ನು ಕೂಡ ಇಲ್ಲಿ ನಾವು ಚರ್ಚೆ ಮಾಡಿದ್ವಿ. ವಿದ್ಯಾರ್ಥಿಗಳೇ, ಈ ಫಾರ್ಮಲ್ ಲೆಟ್ರಿಗೆ ಸಂಬಂಧಪಟ್ಟಂತೆ ಇನ್ನೊಂದಿಷ್ಟು ಮಾಹಿತಿಯನ್ನು ತಗೊಂಡು ಬರೋಣ ಬನ್ನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಫಾರ್ಮಲ್ ಲೆಟರ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ಈಗ ಆ ಫಾರ್ಮಲ್ ಲೆಟರ್ ಬಗ್ಗೆ ಒಂದು ಚಿಕ್ಕ ಸಾರಾಂಶವನ್ನು ನೋಡೋಣ.
Letter writing type 2, formal letter. Steps: 1. From address or sender's address. 2. Date. 3. Receiver's address or to address. 4. Greeting or salutation. 5. Subject. 6. Body of the letter. 7. Thanking. 8. Closing the letter and signature. 9. Place. Then last one, receiver's address on envelope. You may add this one also. Imagine you are Ravi Ravina, 10th standard, studying in Government High School, Chandapura. Write a letter to your headmaster requesting him to issue your transfer certificate. From Ravi Ravina, 10th standard, Government High School, Chandapura. Date 24/8/2020. To the headmaster, Government High School, Chandapura. Respected sir, madam, with due respect, I request you to issue my transfer certificate. I am Ravi Ravina. I have passed the SSLC examination with a distinction. Now I would like to have admission to PUC and continue my education in Swami Vivekananda PUC College, Ranebennur. So kindly issue my TC. My registration number is 29/2019-20. Thanking you. Yours faithfully, Ravi Ravina. Place Chandapura. To the headmaster, Government High School, Chandapura. Thank you. ಇಲ್ಲಿಯವರೆಗೂ ಪಾಸಿಂಗ್ ಪ್ಯಾಕೇಜ್ನಲ್ಲಿ ನಮ್ಮ ಮೊದಲನೇ ಅಧ್ಯಾಯವಾಗಿದ್ದಂತಹ ಲೆಟರ್ ರೈಟಿಂಗನ್ನು ನೋಡಿದ್ವಿ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಲೆಟರ್ಸ್. ಈಗ ಮುಂದಿನ ಮತ್ತೊಂದು ಮಹತ್ವದ ಅಧ್ಯಾಯ, ಅದು ಪ್ರೊಫೈಲ್ ರೈಟಿಂಗ್ ಅಂತ, ಅದನ್ನು ಕೂಡ ಚರ್ಚೆ ಮಾಡೋಣ.